ಪ್ರಾರ್ಥಿಸ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಬನ್ನಿ ವಾಕ್ಯಕ್ಕೆ ಬರೋಣ. ಥ್ಯಾಂಕ್ ಯು ಜೀಸಸ್. ಒಂದು ವಾಕ್ಯನ ನೋಡಿ ಆಮೇಲೆ ನಾವು ವಿವರಣೆಗೆ ಹೋಗೋಣ. ಫಸ್ಟ್ ವಾಕ್ಯ ನೋಡಿ. ಆಮೆನ್. ಥ್ಯಾಂಕ್ ಯು ಒಡೆಯ. ಉತ್ಸಾಹವಾಗಿ ಎಷ್ಟು ಜನ ಬಂದಿದ್ದೀರಾ? ಜನಕ್ಕೆ ಬೈಬಲ್ ಸ್ಟಡಿ ಪ್ರಯೋಜನಕರವಾಗಿದೆ. ನಿಮಗೆ ಪ್ರಯೋಜನಕರವಾಗಿರ್ಬೇಕು, ಯೂಸ್ಫುಲ್ ಆಗಬೇಕು. ನೀವು ಕೇಳ್ಬಿಟ್ಟು ಹೋಗಿ ಬುಕ್ ಬೈಬಲ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಬೈಬಲ್ ಸ್ಟಡಿ ಬಂದ್ರೆ ನೋ ಯೂಸ್. ಬೈಬಲ್ ಸ್ಟಡಿ ಬಂದಿರೋದು ಏನಂದ್ರೆ ನೀನ್ ಸೇವೆಗೆ ಸಿದ್ಧನಾಗಬೇಕು. ಇದೇ ಭಾನುವಾರ ಬಂದು ನಿನ್ನ ಆತ್ಮಕ್ಕೆ ನೀನು ಪಾಪ ಮಾಡ್ದಿರೋಕ್ಕೆ, ನಂಬಿಕೆಯಲ್ಲಿ ಬೆಳೆಯೋದಕ್ಕೆ, ಪ್ರೀತಿಯಲ್ಲಿ ಬೆಳೆಯೋದಕ್ಕೆ, ಪರಿಶುದ್ಧತೆಯಲ್ಲಿ ಬೆಳೆಯೋದಕ್ಕೆ, ನೀನು ರಕ್ಷಿಸ್ಕೊಳ್ಳೋಕ್ಕೆ ಭಾನುವಾರ ದೇವರು ಮಾತಾಡ್ತಾರೆ, ಶುಕ್ರವಾರ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಬುಧವಾರ ಬೈಬಲ್ ಸ್ಟಡಿ ಬರೀ ನಿನ್ನ ಸೇವೆಗೆ ನಿನ್ನ ಪ್ರೇರೇಪಣೆ ಮಾಡ. ಇದು ಕೇಳ್ತಾ ಇದ್ರೆ ನೀ ಸೇವೆ ಮಾಡಬೇಕು. ಆಮೆನ್. ಬೈಬಲ್ ಸ್ಟಡಿ ಇಷ್ಟೇ, ನೀನು ಇನ್ನೊಬ್ಬರಿಗೆ ದೇವ್ರನ್ನ ಹೇಳೋದು, ಯೇಸು ಬಗ್ಗೆ ಇಂಟ್ರೊಡ್ಯೂಸಿಂಗ್ ಮಾಡೋದು, ಪರಿಚಯ ಮಾಡೋದು, ಯೇಸುವನ್ನು, ನಿತ್ಯ ಜೀವವನ್ನು. ಪ್ರೈಸ್ ದ ಲಾರ್ಡ್. ಆಮೆನ್. ಥ್ಯಾಂಕ್ ಯು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತು ದೇವರು ಯಾಜಕತ್ವದ ಬಗ್ಗೆ ಮಾತಾಡ್ತಾರೆ. ಏನ್ ಬಗ್ಗೆ? ಫೀಸ್ಟ್. ಇಂಗ್ಲಿಷ್ ಅಲ್ಲಿ ಫೀಸ್ಟ್, ಯಾಜಕತ್ವ. ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 5ರಿಂದ 6 ಓದಿ. ಫುಲ್ಲು ಡಿಸಿಪ್ಲಿನ್ ಆಗಿರ್ಬೇಕು ಚರ್ಚ್ ಒಳಗಡೆ. ಆಮೇಲೆ ಹಲ್ಲೆಲೂಯಾ ಅಷ್ಟು ಮಾತ್ರ ಇರಬೇಕು. ಹಲ್ಲೆಲೂಯಾ. ರೆವಲ್ಯೂಷನ್ ಚಾಪ್ಟರ್ 1 5 to 6. ಆದರೆ ಅದರ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು, ಆತನಿಗೆ ಸಾಕು. ಇಲ್ಲಿ ನೋಡಿ, ನಿನಗೇನಿದೆ ಅಂದ್ರೆ ಈ ವಾಕ್ಯದಲ್ಲಿ ಬಹಳ ಇದೆ, ತುಂಬಾ ವಿಷಯಗಳಿದೆ. ಇದು ಹೇಳಿದ್ರೆ ಒಂದು 10 ಮೆಸೇಜ್ ಕೊಡ್ಬೋದು. ಈ ವಾಕ್ಯ ಎಷ್ಟು ಮೆಸೇಜ್? 10ಕ್ಕಿಂತ ಜಾಸ್ತಿನೇ ಕೊಡ್ಬೋದು. ಒಂದೇ ಒಂದು ಪಾಯಿಂಟ್ ಮಾತ್ರ ತಗೊಂಡ, ನಿಮ್ಮನ್ನ ರಾಜ್ಯವನ್ನಾಗಿ. ಯಾರು ದೇವರ ರಾಜ್ಯ ಹೇಳಿ? ನಾವೇ. ಹಲ್ಲೆಲೂಯಾ. ಅಂದ್ರೆ ರಾಜ ಅಂತ. ಎರಡನೇದು ಯಾಜಕರನ್ನಾಗಿ, ಇಷ್ಟ ಅನ್ನಾಗಿ ನಿಮ್ಮನ್ನ ಆರಿಸ್ಕೊಂಡಿದ್ದೀವಿ. ಸೇಮ್ ಅದೇ ತರ ಇನ್ನೊಂದು ವಾಕ್ಯ ಓದಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು. ಹಲ್ಲೆಲೂಯಾ. 1 ಪೇತ್ರ 2ನೇ 9ನೇ ವಚನ ಓದಿ. 1 Peter chapter 2 9 words. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಏನ್ ಮಾಡ್ಬೇಕಂತೆ ಸಿಸ್ಟರ್? ಏನ್ ಮಾಡ್ಬೇಕಂತೆ ಸಿಸ್ಟರ್? ಏನ್ ಮಾಡ್ಬೇಕಂತೆ ಅಭಿನಯ ಸಿಸ್ಟರ್? ಏನ್ ಮಾಡ್ಬೇಕಂತಮ್ಮ? ಶರಣ್ ಸಿಸ್ಟರ್, ಸಿಸ್ಟರ್ ಸುಪ್ರೀತಾ ಸಿಸ್ಟರ್, ಮುಜಾಫರ ಸಿಸ್ಟರ್, ಸುರೇಂದ್ರ ಬ್ರದರ್, ನಾಗರಾಜ್ ಬ್ರದರ್, ಮನು ಬ್ರದರ್. ಹಲ್ಲೆಲೂಯಾ. ಚಿಕ್ಕ ಮಕ್ಕಳೆಲ್ಲ ಹಲ್ಲೆಲೂಯಾ. ಒಂದಿಲ್ಲ ಸಿಸ್ಟರ್ ಮನೋಜ್ ಬ್ರದರ್ ಏನ್ ಮಾಡ್ಬೇಕಂತೆ? ಆತನ ಗುಣಾತಿಶಯಗಳನ್ನ ಆಗಬೇಕು. ಒಬ್ಬರಿಂದ ಒಬ್ರಿಗೆ ಹೇಳ್ಬೇಕು, ಒಬ್ಬರಿಂದ ಒಬ್ಬರಿಗೆ. ಹಲ್ಲೆಲೂಯಾ. ಹೇಳ್ತೀಯ ಸಿಸ್ಟರ್? ಹೇಳ್ತೀಯ ಬ್ರದರ್? ಎಲ್ಲರ ಹೆಸರು ಹೇಳಿದ್ದೀನಿ ನಾನಲ್ಲ, ಹೇಳಿದ್ದೀನಿ. ಎಲ್ಲರ ಹೆಸರು ಹೇಳಿದ್ದು ನಾನಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೇಸುವಿನ ಗುಣಾತಿಶಯಗಳನ್ನ, ಯೇಸುವಿನ ವಿಷಯವಾಗಿ ನಾವೆಲ್ಲ ಪ್ರಚಾರ ಮಾಡಬೇಕು. ನೋಡಿ, ನೀನ್ ನೋಡ್ಕೋ, ನಾನು ಕೈ ಎತ್ತಿ ನಿನ್ನ ಅವಮಾನ ಮಾಡಲ್ಲ. ನೀನ್ ಪ್ರಚಾರ ಮಾಡ್ತಾ ಇದೀಯಾ? ಪ್ರಚಾರ ಹೆಂಗ್ ಮಾಡೋದು? ಮನೇಲಿ ಕೂತ್ಕೊಂಡ ಯೂಟ್ಯೂಬಲ್ಲಿ ಹಾಕ್ಬಿಟ್ಟ
ಹೇಳಿ, ಪ್ರಚಾರ ಹೆಂಗ್ ಮಾಡ್ತಿದ್ರೆ, ಹಳೆ ಎಲೆಕ್ಷನ್ ಪ್ರಚಾರ ಆಗ್ಲಿ, ಒಬ್ರು ಬರ್ತಾರಂತ ಹೇಳಿದಾಗ್ಲಿ, ಒಂದು ಊರಲ್ಲಿ ಪ್ರೋಗ್ರಾಮ್ ಇದ್ರೆ ಹೆಂಗ್ ಪ್ರಚಾರ ಮಾಡ್ತಾ ಇದ್ರು ಹೇಳಿ? ಡಂಗೂರ ಹೊಡಿತಾ ಇದ್ರು, ರೋಡಲ್ಲೆಲ್ಲ ತಿರ್ಕೊಂಡು ಹೇಳ್ತಾ ಇದ್ರು, ಹೋಗಿ ಹೋಗಿ ಆದಿ ಬೀದಿಗಳಲ್ಲಿ ಹೇಳ್ತಾ ಇದ್ರು, ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಈಗೆಲ್ಲ ನ್ಯೂಸ್ ಚಾನೆಲ್ ಬಂದ್ಬಿಟ್ಟಿದೆ. ಆಮೇಲೆ ಪ್ರಚುರ ಅಂದ್ರೆ ಹೋಗಿ ಹೇಳೋದು, ಪ್ರಚುರ ಪಡಿಸ್ಬೇಕು ಯೇಸು ಯಾರು ಅಂತ. ಯೇಸು ಯಾರು ಅಂತ ಹೇಳ್ಬೇಕು? ನಿನ್ ದೇವ್ರು ಯಾರು ಅಂತ ಹೇಳ್ಬೇಕು ಹೇಳಿ? ಯಾರಂತ ಹೇಳ್ಬೇಕು ನೀನು? ಯೇಸು ಕ್ರಿಸ್ತನ್ ಯಾರಂತ ಹೇಳ್ಬೇಕು? ನಿನ್ ದೇವ್ರ ಕಲ್ಲು, ಮಣ್ಣು, ಬಾಯಿಲ್ಲ, ಮೂಗಿಲ್ಲ ಹಂಗೆಲ್ಲ ಹೇಳ್ಬಾರ್ದು. ಆ ಸಂವಿಧಾನ ರಾಗು, ಬೈಬಲ್ ರಾಗು, ಯೇಸು ಕ್ರಿಸ್ತನ ಹಂಗೆ ಹೇಳಿಲ್ಲ. ಆಮೇನ್ ಆಮೇನ್. ದೇವ್ರ ಕಡೆಗೆ ತಿರ್ಕೊಳ್ಳಿ. ಏನಂತ ಹೇಳಿದ? ದೇವ್ರ ಕಡೆಗೆ ತಿರ್ಕೊಳ್ಳಿ. ಆಮೇಲೆ ಅವರೇ ಕೇಳ್ತಾರೆ, ನಮ್ ದೇವ್ರಲ್ವಾ ಅಂತ ಕೇಳ್ಬೋದು. ಆಮೇನ್. ನಿನ್ ದೇವ್ರು ಮಾತ್ರ ನೀನ್ ಹೇಳ್ತಾ ಇರೋ ತಂದಿದೆಯಲ್ಲ ಈ ಹೊಸ ಉಪದೇಶ, ಬೈಬಲು, ಕ್ರಿಶ್ಚಿಯನ್ನು, ಶಿಲ್ಬಿ ಅಂತ, ನಮ್ ದೇವ್ರಲ್ವಾ? ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು ಮಾತು ಕೂಡ ಕೇಳ್ಬೇಕು ಎಲ್ಲಾರು. ಒಂದೊಂದು ಮಾತು ಅದ್ಭುತವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಏನಂತ ಸಾರಿದ ಯೋಹಾನ? ದೇವರ ಕಡೆಗೆ ತಿರ್ಕೊಳ್ಳಿ, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರ್ಕೊಳ್ಳಿ, ಇನ್ನ ಟೈಮ್ ಇಲ್ಲ. ಭಾನುವಾರ ಕೂಡ ಹೇಳಿದ್ರು, ಇಲ್ಲೇ ಗಮ್ಮಾಕೊಂಡು ಕುತ್ಕೋಬೇಡ ಅಂತ. ಇಲ್ಲೇ ಕುತ್ಕೊಂಬೇಡ. ತಿರ್ಗಾ ಭಾನುವಾರ ಅದಕ್ಕೆ 5 ಗಂಟೆ 6 ಗಂಟೆವರೆಗೂ ನಾವು ಇಲ್ಲಿ ಪ್ರೇಯರ್ ಇಟ್ಕೊಂಡ್ರಿ. ಸೊ ಕೆಲವರು ಬಂದಿಲ್ಲ, ಏನೋ ಫ್ರೀನಾ ಬ್ಯುಸಿನೋ ಗೊತ್ತಿಲ್ಲ. ಮೇನ್ ಬಹಳ ಜನ ಮಿಸ್ ಮಾಡ್ಕೊಂಡ್ರಿ. ಬಂದವ್ರಿಗೆ ಹೇಳಿದ್ರು, ಕೇಳಿದ್ರು, ಹಲ್ಲೆಲೂಯಾ, ಪ್ರೋತ್ಸಾಹ ಮಾಡಿದ್ರು. ಹಲ್ಲೆಲೂಯಾ ಅಂತ ಮಾತುಗಳು ಕೇಳಿದ್ರೆ ಪ್ರೋತ್ಸಾಹ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ನೀವು ನಿಮ್ಮ ಹಾ ದೇವರಾದ ಯೆಹೋವನ ಮಾತನ್ನು ಹಾ ಶ್ರದ್ಧೆಯಿಂದ ಕೇಳಿ, ಹಾ ನಾನು ಈಗ ನಿಮಗೆ ವಾಕ್ಯ ಕೇಳೋದು, ಮೊಬೈಲ್ ಇಟ್ಕೊಂಡು ಅಕ್ಕಪಕ್ಕ ನೋಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಅಲ್ಲ, ಶ್ರದ್ಧೆಯಿಂದ ಕೇಳಬೇಕು. ಎಲ್ಲಾರು ಹೇಳಿ ಬಾಯ್ ತೆರೆದು. ಎಲ್ಲಿ ಶ್ರದ್ಧೆ? ಎಲ್ಲಿ ಡಿಸಿಪ್ಲಿನ್? ಎಲ್ಲಿ ಒಬಿಡಿಯಂಟ್? ಎಲ್ಲಿ ಆ ಥರ ಇದೆಯಾ ಸಭೆಗಳಲ್ಲಿ? ಇಲ್ಲ. ಮಾತಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಯಾರು ಬಂದ್ರು, ಯಾರು ಬಟ್ಟೆ ಏನ್ ಹಾಕೊಂಡ್ ಬಂದ್ರು, ಏನ್ ಬಂದ್ರು, ಯಾರು ಬಂದ್ರು, ಯಾರು ಹೋದ್ರು, ಇಲ್ಲಿಂದ ಹೋಗಿ ಏನ್ ಮಾಡ್ಬೇಕು? ಎಲ್ಲಿ ಡಿಸಿಪ್ಲಿನ್? ಎಲ್ಲಿ ಶ್ರದ್ಧೆ? ಎಲ್ಲಿ ಭಯಭಕ್ತಿ? ವಾಕ್ಯ ಕೇಳಕ ನೀನ್ ಹೇಳು. ಶ್ರದ್ಧೆ ಅಂದ್ರೆ ಶ್ರದ್ಧೆ, ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್. ಇಂಗ್ಲಿಷ್ ಅಲ್ಲಿ ಏನ್ ವರ್ಡ್ಸ್ ಯೂಸ್ చేస్తున్నారు? ಒಬಿಡಿಯನ್ಸ್. దాన్ని చెప్పినాను ఆల్రెడీ. ಒಬಿಡಿಯನ್ಸ್. ಆ ರೀತಿ ವಾಕ್ಯ ಕೇಳುವಾಗ ನೀನು ಯಾಜಕನಾಗ್ತೀವಿ, ದೇವ್ರ ಮಗು ಆಗ್ತೀವಿ. ಪ್ರಚುರ ಮಾಡ್ಬೇಕಂದ್ರೆ ನಾವು ಪ್ರವೇಶ ಮಾಡುವವರಂತಾಗುವಂತೆ ಒಂದು ಸೆಕೆಂಡ್ ದೇವರಾಗಿಕೊಂಡ ಜನಾಂಗವು ಯಾರಂತೆ ನಾವು. ನೀನ್ ಯಾಕೆ ಅವ್ರ ಜೊತೆಗೆ ಹೋಗ್ತೀಯ? ಪದೇ 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 ಲೋಕದವ್ರ ಜೊತೆ ಮಾತುಗಳು, ಕಾರ್ಯಗಳು, ಬಟ್ಟೆಗಳು, ಊಟಗಳು, ಅವ್ರ ತರನೇ ಮಾತಾಡೋದು, ಅವ್ರ ತರನೇ ಇರೋದು, ಅವ್ರ ಹತ್ರ ಇದ್ದಾಗ ಅವ್ರ ತರ, ನಮ್ಮ ಹತ್ರ ಬಂದಾಗ ನಮ್ಮ ತರ. ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ, ಜನಾಂಗನನ್ನಾಗಿ ಆರಿಸ್ಕೊಂಡಿದ್ದಾನೆ. ನೀನ್ ಬೇರೆ, ನಿನ್ ದೇಶನೇ ಬೇರೆ, ನಿನ್ ಬಟ್ಟೆನೇ ಬೇರೆ, ನಿನ್ ಊಟನೇ ಬೇರೆ, ನಿನ್ ನಡವಳಿಕೆನೇ ಬೇರೆ, ನಿನ್ಗಿರೋ ಇದೇ ಬೇರೆ. ಹಲ್ಲೆಲೂಯಾ. ದೇವರು ಆರಿಸ್ಕೊಂಡಿರೋ ಜನಾಂಗ ನಾವು. ಸೆಲೆಕ್ಷನ್ ಪರ್ಸನ್, ಚೂಸಿಂಗ್ ಪರ್ಸನ್. ಆಮೇನ್ ಆಮೇನ್. ಚೂಸ್ ಮಾಡಿ ನಮ್ಮನ್ನ ತಕೊಂಡಿದ್ದಾರೆ. ಇಂಗ್ಲಿಷ್ ಹೇಳ್ತೀನಿ, ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟಿರೋ ಜ್ಞಾನನ ಹಿಡಿದು, ಶಕ್ತಿನ ಹಿಡಿದು, ಕೃಪೆನ ಹಿಡಿದು ಹೇಳ್ತಾ ಇದ್ದೀನಿ, ಕೇಳು. ಆರಿಸ್ಕೊಂಡಿದ್ದಾರೆ ನಮ್ಮನ್ನ. ಎರಡನೇದು. ಮೂರನೇದು ಯಾರಂತೆ? ಈ ವಾಕ್ಯ ಕೂಡ ಹೇಳ್ತಾರೆ, ನಾವ್ ಯಾರಂತೆ? ರಾಜವಂಶದವರು. ತಂದೆ ಸತ್ತ ಮೇಲೆ ಯಾರು ಬರ್ತಾರೆ ರೂಲಿಂಗ್ ಹೇಳಿ? ಮಗ. ನೀನೇ ಆ ಮಗ. ಸಿಸ್ಟರೋ ಬ್ರದರೋ, ನೀನೇ ಆ ಮಗ. ಆತ್ಮ ರಾಜನೇ ನೀನು, ಯುವರಾಜನೇ ಅಷ್ಟೇ. ಯೇಸು ಕ್ರಿಸ್ತನು ರಾಜ, ನೀನು ಯುವರಾಜ. ಹಲ್ಲೆಲೂಯಾ. ರಾಜರನ್ನಾಗಿಯೋ ರಾಜವಂಶದವರು, ಯಾಜಕರು, ಮೀಸಲಾದ ಜನಾಂಗ. ಸಪರೇಟ್ ಆಗಿ ನಿಮ್ಮನ್ನ ಪ್ರತ್ಯೇಕಿಸಿದ್ದೀನಿ. ಮೀಸಲು ಸಪರೇಟ್ ಮಾಡಿದ್ದೀನಿ ನೋಡಿ. ಅವ್ರಿಗೆ ಅದನ್ನ ಸಪರೇಟ್, ಈ ಭೂಮಿಯಿಂದ ನಿನ್ನ ಸಪರೇಟ್ ಮಾಡಿದಾನಂತೆ. ಸಪರೇಟ್. ನೀನು ಹೋಗಿ ಹೋಗಿ ಅಲ್ಲಿ ಸೇರ್ಕೊಂತೀವಿ. ಸೇರ್ಬಾರ್ದು.
ಬೆಳಕಿಗೂ ಕತ್ತಲೆಗೂ, ವಿಗ್ರಹಕ್ಕೂ ದೇವರ ಮಂದಿರಕ್ಕೂ, ಸೈತಾನಿಗೂ ದೇವರಿಗೂ, ವಿಶ್ವಾಸಿಗೂ ಅವಿಶ್ವಾಸಿಗೂ ವ್ಯತ್ಯಾಸ ಇರಬೇಕು. 2 ಕೊರಿಂಥ 6:1, 2, 3 ವಚನಗಳು ಅದೇ ಹೇಳ್ತದೆ. ನೀನ್ ವ್ಯತ್ಯಾಸವಾಗಿರ್ಬೇಕು. 5ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಬಂದಿದೆ 2 ಕೊರಿಂಥದಲ್ಲಿ. ನೀನು ಇಜೋಡ್ ಆಗ್ಬಾರ್ದು, ನೀನ್ ಜಾಯಿನ್ ಆಗ್ಬಾರ್ದು, ನೀನು ಅದರಲ್ಲಿ ಇದಾಗಬಾರ್ದು. ಸೊ ಇಲ್ಲಿ ಕೂಡ ವಾಕ್ಯ ಏನ್ ಹೇಳ್ತದೆ, ನೀನು ಯೇಸುವನ್ನ ಕುರಿತು ಹೇಳ್ಬೇಕು. ಇನ್ನೊಂದು ವಾಕ್ಯ ಓದಿ, ಅದರ ಜೊತೆಗೆ ಎಲ್ಲ ಕೊಡ್ತೀನಿ ನಿಮ್ಗೆ. ಲೂಕ 22:32. ಲೇಖ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು. ಆಮೆನ್. ನಿನ್ನ ಸಹೋದರನನ್ನ ದೃಢಪಡಿಸ್ತಾ ಇದೀಯಾ? ಹೋಗಿ ಹೇಳ್ತಾ ಇದೀಯಾ? ಹೇಳ್ತೀಯಾ? ಕೂತ್ಕೊಂತೀಯಾ? ಬರೀ ನಿಮ್ಮ ಮನೆಯವರಲ್ಲ, ಈ ಭೂಮಿಯಲ್ಲಿ ಇರೋರೆಲ್ಲ ನಿನ್ನ ಸಹೋದರರೇ. ನಮ್ಮೆಲ್ಲರಿಗೂ ತಂದೆ ಒಬ್ಬನೇ. ತಾಯಿ ಬೇರೆ ಬೇರೆ ಇರ್ಬೋದು, ನಮ್ಗೆ ಮದರ್ ಬೇರೆ ಇರ್ಬೋದೇನೋ, ತಂದೆ ಒಬ್ಬನೇ. ನಾವೊಂದು ತಂದೆ ಮಕ್ಕಳು. ಲೋಕದಲ್ಲಿರೋರೆಲ್ಲ ನರಪ್ರಾಣಿಗಳೆಲ್ಲ ದೇವರಿಗೆ ಮಕ್ಕಳು. ದೇವ್ರು ಹೇಳ್ತಾ ಇದ್ದಾರೆ, ನೀನು ದೇವ್ರ ಕಡೆಗೆ ತಿರುಗಿದ ಮೇಲೆ ನಿನ್ನ ಸಹೋದರನ ತಿರುಗಿಸು. ಸೊ ಇಲ್ಲಿ ಕೂಡ ನೀನು ಯೇಸು ಬಗ್ಗೆ ಹೇಳೋದು ಐತೆ ವಾಕ್ಯ. ಸುವಾರ್ತೆಯನ್ನು ಹೇಳೋದು 2 ಸುವಾರ್ತೆ ಐತೆ ಬೈಬಲ್ ಅಲ್ಲಿ. ಒಂದು ಯೇಸು ಕ್ರಿಸ್ತನ ಬಗ್ಗೆ ಹೇಳೋದು, ಏನಂದ್ರೆ ಯೇಸು ಕ್ರಿಸ್ತನ ಮರಣ, 2 ಪುನರುತ್ಥಾನ, ರಿಜರೆಕ್ಷನ್. 3 ಹಲ್ಲೆಲೂಯಾ, ಆತನು ಪರಲೋಕಕ್ಕೆ ಏರಿ ಹೋಗಿದ್ದು, ಅದರಲ್ಲಿ ಒಂದು ದೊಡ್ಡ ವಿಷಯ ಆಯ್ತು. 4 ಆತನು 2000 ವರ್ಷಗಳಿಂದ ದೇವರ ಬಲಗಡೆಯಲ್ಲಿ ರೈಟ್ ಸೈಡ್ ಕೂತಿದ್ದಾನೆ. 2000 years ಇಂದ ಕೂತಿರೋದು ಒಂದು ವಿಶೇಷಣೆ. ಅದು ದೇವ್ರ ಚಿಂತನೆ ಇನ್ನೊಂದು ದಿನ ಹೇಳ್ತಾರೆ. ಓಕೆ, ಅದರ ರೈಟ್ ಸೈಡ್ ಅಲ್ಲಿ ಕೂತಿರೋದು ಅಧಿಕಾರವನ್ನ ಸೂಚಿಸ್ತೈತೆ, ನಮಗೆ ಬಲ. ಯೇಸು ಮಾತ್ರ ಕೂತಿಲ್ಲ, ಯಾರು ಜಯ ಹೊಂದಿದ್ದಾರೆ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಜೊತೆ ಅವರು ಕೂತಿರ್ತಾರೆ ಅಂತ ಬೈಬಲ್, ಎಪಿಸ ಗ್ರಂಥ, ಧರ್ಮೋಪದೇಶ, ಪ್ರಕಟಣೆ ಗ್ರಂಥ, ಸುಮಾರು ಗ್ರಂಥಗಳು ಹೇಳ್ತೈತೆ ಯೇಸು ಕ್ರಿಸ್ತನ ಜೊತೆ ನಾವು ಕೂತ್ಕೊಂಡಿದ್ದೀರಿ ಅಂತ. ಕೊಲಾಸ್ಯ ಗ್ರಂಥ ಕೂಡ ಹೇಳ್ತದೆ. ಹಲ್ಲೆಲೂಯಾ. ನೀನು ದೇವರ ಕಡೆಗೆ ತಿರುಗಿದ ಮೇಲೆ ನಿನ್ನ ಸಹೋದರನು ಕೂಡ ತಿರುಗಿಸು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರೋ ಒಬ್ಬರ ವಿಷಯದಲ್ಲಿ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಏನೋ ಯಾರು ಹೇಳಿದ್ರು ನನ್ಗೆ ನೆನಪು ಬರ್ತಾ ಇಲ್ಲ. ಅಯ್ಯೋ, ಅವ್ರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಬಂದ್ರೇನೋ ಪರವಾಗಿಲ್ಲ, ಹಾಳಾಗಿ ಹೋಗ್ಲಿ. ಅವ್ರ ದೇವ್ರಲ್ಲಿ ಬಂದಿಲ್ಲ ಅಂದ್ರೆ ಚಿಂತೆ ಇಲ್ಲ ಅಂತ, ಸತ್ರೆ ಸಾಯಿಲ್ಲಂತೆ. ಈ ಗ್ಯಾಪ್ ಬಂತು. ಹಲ್ಲೆಲೂಯಾ. ಬೇಡ, ಯಾವ ಹೆಸರು, ಊರು, ಏರಿಯಾ, ಗ್ರಾಮ ಹೇಳಲ್ಲ. ಪರವಾಗಿಲ್ಲ, ಹೋದ್ರೆ ಹೋಗ್ಲಿ, ನರಕಕ್ಕೆ ಅಂದ್ರೆ ಹೋಗ್ಲಿ ಅಂತಾರಂತೆ. ಆಮೇನ್. ವೆರಿ ಬಿಗ್ ಮಿಸ್ಟೇಕ್, ವೆರಿ ಬಿಗ್ ಮಿಸ್ಟೇಕ್. ಯಾರು? ನಿನ್ನ ಅಣ್ಣನು, ನಿನ್ನ ತಮ್ಮನು, ನಿನ್ನ ತಂಗಿನೂ, ನಿನ್ನ ತಾಯಿನೂ, ನಿನ್ನ ತಂದೆನೂ, ತಾಯಿಯೋ, ಒಡ ಹುಟ್ಟಿದವರು, ಅಥವಾ ಕ್ಲಾಸ್ಮೇಟ್ಗಳು, 3rd ಸ್ಟೇಜ್ ನೀನು ಹೋಗಿರೋ ಮನೆಯವರು, ಒಬ್ಬ ಅಳಿಯ ಇರ್ಬೋದು, ಒಬ್ಬ ಸೊಸೆ ಇರ್ಬೋದು, ಅವ್ರಿಗೂ ಕೂಡ ಈ ವಾಕ್ಯ. ಈ ಕಾಲದಲ್ಲಿ ಅಳಿ ಇದ್ರೆ ಯಾರ ಮನೇಲಿ ಜಾಸ್ತಿ ಇರೋದು ಹೇಳಿ? ಯಾರ ಮನೇಲಿ ಇರೋದು? ಮಾವನ ಮನೆಯಲ್ಲಿ, ಅತ್ತೆ ಮನೆಯಲ್ಲಿ ಜಾಸ್ತಿ ಯಾರು ಇರಲ್ಲ. ಅಷ್ಟೊಂದು ಅರ್ಧಕ್ಕರ್ಧ ಅಲ್ಲೇ ಇರ್ತಾರೆ. ಹಲ್ಲೆಲೂಯಾ. ಇನ್ ಕೆಲವರು ಗಂಡನ ಮನೇಲಿ ಇರ್ತಾರೆ, ಇನ್ ಕೆಲವರು 2 ಬಿಟ್ಟು ಇರ್ತಾರೆ. ಹಲ್ಲೆಲೂಯಾ. ಆಮೇನ್. ಅದು ಬೇಡ, ಸುಮ್ಮನೆ ನಾನು ಹೇಳ್ಬೇಕು. ಮಾವ, ಬಾಮೈದ, ನಾದಿನಿ, ಹೆಂಡತಿ ಅಂತ ಹೇಳ್ದಿರಾ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬಿಡ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾಕೆ ಹೇಳ್ದೆ ಇವಾಗ ಗೊತ್ತಾಯ್ತಾ? ಯಾರನ್ನ ಅರ್ಟ್ ಮಾಡೋದಕ್ಕಾಗ್ಲಿ, ಇದು ಮಾಡೋದಕ್ಕಾಗ್ಲಿ ಉದ್ದೇಶನೇ ಇಲ್ಲ. ಹಂಗೇನನ್ನ ಈ ಸ್ಥಳ ಅಂದ್ರೆ ಈ ಜಾಗ ಮಾತ್ರ ಅಲ್ಲ, ಪುಲ್ಪಿಟ್ ಅಂತ. ಪ್ರಪಂಚದಲ್ಲಿ ಎಲ್ಲಾ ಪುಲ್ಪಿಟ್ಗಳು ಸ್ವಾರ್ಥಕ್ಕೆ, ಸ್ವಂತಕ್ಕೆ, ಯಾರನ್ನ ಪಾಸ್ಟ್ನ ಬೈದಿದ್ರೆ ಅಲ್ಲಿ ಬೈಯಕ್ಕಾಗ್ತಾರೆ, ಧೈರ್ಯದಲ್ಲಿ ಇಲ್ಲಿ ನಿಂತ್ಕೊಂಡು ಬೈಯೋದು, ಹೆಂಡ್ತಿನ ಬೈಯೋದು, ಇಲ್ಲಿಂದ ಹೆಂಡ್ತಿನ ಬೇಜಾರು ಮಾಡೋದು, ಇಲ್ಲಿಂದ ವಿಶ್ವಾಸಿಗಳು ಬೇಜಾರು ಮಾಡೋದು. ಈ ಜಾಗ ಬಳಸ್ಕೊಬಾರ್ದು. ಗೊತ್ತಿಲ್ಲ ವೆಜನ್ ಗೊತ್ತದು. ಈ ಜಾಗ ಬರೀ ದೇವ್ರ ವಾಕ್ಯ ಮಾತ್ರ ಇರಬೇಕು. ಯಾರನ್ನ ಅರ್ಟ್ ಮಾಡೋಕ್ಕಾಗ್ಲಿ,
ಪಾಸ್ಟ್ರಮ್ಮನ ಹೋಗ್ಲಕ್ಕಾಗಲಿ, ಪಾಸ್ಟ್ರನ್ನ ಹೋಗ್ಲಕ್ಕಾಗಲಿ, ಇನ್ನೊಬ್ಬ ಪಾಸ್ಟ್ರನ್ನ ಹೋಗ್ಲಕ್ಕಾಗಲಿ, ಇಲ್ಲ ಪಾಸ್ಟ್ಗಿರೋ ನೋವೆಲ್ಲ ವೇದನೆ ಎಲ್ಲ ಹೇಳ್ಕೊಳ್ಳೋದಕ್ಕಾಗಲಿ ಪುಲ್ಪಿಟ್ ಅಲ್ಲ. ಅದಕ್ಕೆ ಯೂಟ್ಯೂಬ್ ಚಾನೆಲ್ ಇದೆ, ಟಿವಿ ಇದೆ, ನೇರವಾಗಿದೆ, ಕಾಲುಗಳಿದೆ, ಅಲ್ಲೋಗಿ ಹೇಳ್ಕೊಳ್ಳಿ. ಪುಲ್ಪಿಟ್ ಎಲ್ಲ ಹೇಳ್ಬಾರ್ದು. ಜಸ್ಟ್ ಸಂದೇಶ ಕೊಡ್ಬೇಕಷ್ಟೇ, ಪ್ರವಾದನೆ ಹೇಳ್ಬೇಕಷ್ಟೇ, ಆರಾಧನೆ ಮಾಡ್ಬೇಕಷ್ಟೇ. ಏನಾದ್ರೂ ದೇವರು ಗೋಚರಪಡಿಸಿದ್ರೆ ಅದನ್ನ ಹೇಳ್ಬೇಕು. ಈ 4 ನೆಕ್ಸ್ಟ್ ಸಾಕ್ಷಿ. ಇದು ಬಿಟ್ಟಿಲ್ಲಿ ಈ ಐಟಲ್ಲಿ ಏನು ನಡೀಕೊಂಡು ಅಲ್ಲೆಲ್ಲೂಯ್ಯಾ ಪ್ರೈಸ್. ಮೊನ್ನೆನೆ ಜೈಮಾಲ ಎಲ್ಲ ಹಾಕಿದ್ರಲ್ಲ, ಅದೆಲ್ಲ ಬಹಳ ಬೇಜಾರಾಯ್ತು ನಮ್ಗೆ. ಅಗೇನ್ ನೋ ಮಾಡಬಾರ್ದು. ಜಸ್ಟ್ ಅವನು ಏನೋ ಸನ್ಮಾನಿಸೋದು ಮಾತಲ್ಲಿ ಅಷ್ಟೇ. ಅಲ್ಲೆಲ್ಲೂಯ್ಯಾ ಪ್ರೈಸ್ ದ ಲಾರ್ಡ್. ಸೊ ಈ ವಾಕ್ಯ ಕೂಡ ಏನ್ ಹೇಳ್ತಾ ಇದೆ ನಿನಗೆ, ನೀನು ತಿರುಗಿದ ಮೇಲೆ ನೀನು ಸಹೋದರನ ತಿರುಗಿಸು. ಅವ್ರು ಯಾರೇ ಆಗಲಿ, ನೀನು ಯಾರ ಮನೆಗೆ ಹೋಗ್ತೀಯ, ಯಾವ ಊರಿಗೆ ಹೋಗ್ತೀಯ, ಯಾವ ಪಟ್ಟಣಕ್ಕೆ ಹೋಗ್ತೀಯ, ಯಾವ ದೇಶಕ್ಕೆ ಹೋಗ್ತೀಯೋ, ಯಾವ ಊರಲ್ಲಿ ನೀನು ಇರ್ತಾನೋ, ಅನ್ಯ ಜನಗಳ ಮಧ್ಯದಲ್ಲಿ ಇರ್ತಾನೋ, ದೇವ ಜನರ ಮಧ್ಯದಲ್ಲಿ ಇರ್ತಾನೋ, ಅವ್ರನ್ನ ಯೇಸುವಿನ ಕಡೆಗೆ ತಿರುಗಿಸು. ಇನ್ನೂ ಒಂದು ವಾಕ್ಯ ಓದಿದ್ದು ಮುಂಚೆ ಇವೆಲ್ಲ ವಿವರ ಕೊಟ್ಬಿಡ್ತೀನಿ. ಏನಿದೆ ಇಲ್ಲಿ, ನೀನು ರಾಜ್ಯ ವಂಶದವನು, ಯಾಜಕ ವರ್ಗದವನು. ಈಗ ನಾವು ಯಾಜಕ ವರ್ಗವನ್ನ ಕುರಿತು ಮಾತಾಡ್ತೀವಿ. ಯಾಜಕತ್ವ ಅಂದ್ರೆ ಏನು? ಯಾಜಕ ಕಾಂಡ ಅನ್ನೋ ಒಂದು ಅಧ್ಯಾಯನೇ ಇದೆ. ಆಮೇನ್. ತೆಲುಗಲ್ಲಿ ಲೇವಿ ಕಾಂಡ, ಅಲ್ಲೆಲೂಯಾ, ಲಿವಿಟಿಕಸ್, ಇಂಗ್ಲಿಷ್ ರೈಟ್ ನೋ, ಲಿವಿಟಿಕಸ್, ಅಲ್ಲೆಲೂಯಾ ಅನ್ನೋ ಒಂದು ಅಧ್ಯಾಯನೇ ಇದೆ. ಅದು ಸೇವೆ ಹೆಂಗ್ ಮಾಡಬೇಕು, ದೇವರ ಸನ್ನಿಧಿಯಲ್ಲಿ ಹೆಂಗಿರ್ಬೇಕು, ದೇವರ ಸನ್ನಿಧಿಯಲ್ಲಿ ಹೆಂಗ್ ಸೇವೆ ಮಾಡಬೇಕು, ದೇವರು ಆರಿಸ್ಕೊಂಡಿರೋರು ಅದ್ರಲ್ಲಿ ಬರೆದಿರೋದು ಲೇವಿಯ ಕುಲ. ಹಳೆ ಒಡಂಬಡಿಕೆಯಲ್ಲಿ ಸೇವೆ ಮಾಡಿದ್ದು ಲೇವಿಯ ಕುಲ. ಹೊಸ ಒಡಂಬಡಿಕೆಯಲ್ಲಿ ಲೇವಿ ಕುಲ ಇಲ್ಲ. ಎಲ್ಲರೂ ಸೇವೆ ಮಾಡಬೇಕು, ಎಲ್ಲರೂ ಸೇವೆ ಮಾಡಬೇಕು, ಎಲ್ಲರನ್ನೂ ಸೇವೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಎಲ್ಲರೂ ಸೇವೆ ಮಾಡಬೇಕು ಹೊಸ ಒಡಂಬಡಿಕೆಯಲ್ಲಿ. ಸರಿ, ಯಾಕಿದು ಲೇವಿಯ ಕುಲದವ್ರಿಗೆಲ್ಲ ಸೇವೆ ಕೊಟ್ಟಿದ್ದು? ಹೆಂಗೆ ಅದು ಯೇಸು ಕ್ರಿಸ್ತನಿಗೆ ಬಂತು? ಲೇವಿಯ ಕುಲ ಬಂದು ಯೇಸು ಕ್ರಿಸ್ತನು ಅಲ್ಲ. ಯೇಸು ಕ್ರಿಸ್ತನು ಯಹೂದ್ಯ ಕುಲದಲ್ಲಿ ಹುಟ್ಟಿದ್ದು. ಎಷ್ಟು ಜನ ಗೊತ್ತಾ ಮಾತು ಸತ್ಯ? ಯಹೂದ್ಯ ಕುಲದಲ್ಲಿ ಹುಟ್ಟಿದ್ದು ಯೇಸು ಕ್ರಿಸ್ತನು. ಲೇವಿಯ ಕುಲದಲ್ಲಿದ್ದಂತ ಅವ್ರು ಮಾತ್ರನೇ ಮಾಡ್ಬೇಕಂತ ಇದು ಶಾಶ್ವತವಾದ ನಿಯಮ ಅಂತ ಮೋಸೆಗೆ ಸೀನಾಯಿ ಬೆಟ್ಟದಲ್ಲಿ ಹೇಳಿದ್ರು. ಅದು ಹೆಂಗ್ ಬಂತು, ಹೇಗೆ ಹೋಯ್ತು? ಯಾಜಕತ್ವಾಗ ಚೇಂಜ್ ಆಯ್ತಾ? ಅದು ಮಾರ್ತಾ? ಅದು ಬದಲಾಯ್ತಾ? ಹಲ್ಲೆಲೂಯಾ. ಇಬ್ರಿಯ ಗ್ರಂಥ 7ನೇ ಅಧ್ಯಾಯಕ್ಕೆ ಬನ್ನಿ. ಎಲ್ಲರೂ ತೆಗಿಬೇಕು ಬೇಗ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಕ್ಸ್ಟ್ರಾ ವಾಕ್ಯ ಇದು 7ನೇ ಅಧ್ಯಾಯದಲ್ಲಿ 11ನೇ ವಚನ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಯ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿದೆ ಅಷ್ಟೇ. ಇಸ್ರಾಯೇಲರಿಗೆ ಯಾವ ಕುಲದವರು ಸೇವೆ ಮಾಡಬೇಕು? 12 ಕುಲಗಳಲ್ಲಿ ಲೇವಿಯ ಕುಲ. ಯಾವ ಕುಲ? ಲೇವಿಯ ಕುಲ. ಯಾಜಕತ್ವದ ಮೇಲೆ ಆಧಾರಗೊಂಡಿದೆ ಅಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿಗೆ ಉಂಟಾಗದಿದ್ದರೆ ಆರೋನನ ಆಗಿರದೆ ಮೆಲ್ಕಿಜೇದಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು? ಯಾಜಕತ್ವವು ಬೇರೆಯಾದರೆ ಧರ್ಮಶಾಸ್ತ್ರವು ಕೂಡ ಅದೇ ಹೊಸ ಒಡಂಬಡಿಕೆ. ಅದೇ ಈ ಮೆಲ್ಕಿಜೇದಕ್ ಸೇವೆ. ಮೊನ್ನೆ ಕೂಡ ಮೆಲ್ಕಿಜೇದಕ್ ಸೇವೆ ಆರೋನಿನ್ ಮರುಮೆ, ಮೆಲ್ಕಿಜೇದಕಿನ್ ಮರುಮೆ ತಮಿಳಲ್ಲಿ, ಕನ್ನಡದಲ್ಲಿ ಆರೋನನ ಸೇವೆ ಉದ್ಯೋಗ ಯಾಜಕತ್ವ ಅಂತಾರೆ ಅದನ್ನ. ಆರೋನನ ಯಾಜಕತ್ವ. ಪ್ರೈಸ್ ದ ಲಾರ್ಡ್. ಮೆಲ್ಕಿಜೇದಕನ ಯಾಜಕತ್ವ ವ್ಯತ್ಯಾಸವನ್ನ ಮೊನ್ನೆ ಕೂಡ ಒಂದು ಸ್ವಲ್ಪ ಹೊತ್ತು ನಾನು ಹೇಳಿದೆ ನಿಮಗೆ. ಹಲ್ಲೆಲೂಯಾ, ಆಮೆನ್. ಸೊ ಇಲ್ಲಿ ಯಾಜಕತ್ವ ಬದಲಾಗಿದಂತ ವಾಕ್ಯ ಹೇಳ್ತಾ ಇದೆ. ಯಾವಾಗ ಬದಲಾಯಿತು? ಯಾವಾಗಂದ್ರೆ ಪ್ರೈಸ್ ದ ಲಾರ್ಡ್, ಆಮೆನ್, ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಈ ಮೂವರು ಇದ್ದಾರೆ, ಅಬ್ರಹಾಮ, ಇಸಾಕ, ಯಾಕೋಬ. ತಲೆ ಎತ್ತಬೇಕು, ಬಹಳ ಸೀಕ್ರೆಟ್ಸ್ ಇವೆಲ್ಲ. ಹಲ್ಲೆಲೂಯಾ. ಇವೆಲ್ಲ ಬಿಟ್ಬಿಡ್ತಿರೋ, ನಿಮ್ಗೆ ಹೇಳೋದೆಲ್ಲ ಫೀಲಿಂಗ್. ಎಷ್ಟು ಜನ ಇದನ್ನ ಹಿಡ್ಕೊಂತಿರೋ, ಪ್ರೀತಿಸ್ತಿರೋ, ಎತ್ತಿ ಜ್ಞಾನ ಇನ್ನೊಬ್ಬರಿಗೆ ಹೇಳ್ತಿರೋ, ಒಂದೇ ವೇದನೆ.
ಆರ್ಟಿಫಿಷಿಯಲ್ಗಳ ಥರ ಇರ್ತೀರ, ರೆಡಿ ಮಾಡಿರೋ ಥರ ಜೀವಂತವಾಗಿರ್ಬೇಕು. ನಿಮ್ಮಲ್ಲಿ ಜೀವ ಇರಬೇಕು, ಮಾತಾಡ್ಬೇಕು. ಅವುಗಳನ್ನ ಯಾರ ಹತ್ರ ಸತ್ತಿರೋ ಥರ ಇರಬಾರ್ದು. ಸಿಕ್ಕಿದಾಗ ಅವುಗಳನ್ನ ಎತ್ತಿ ಮಾತಾಡುವಾಗ ನೀನು ಫಸ್ಟು ಡೆವಲಪ್ ಆಗ್ತೀಯ. ಅವ್ರಿಗಿಂತ ಯಾರಾಗ್ತೀಯ ನೀನು. ಪ್ಲೈನಾಗಿ ಕರಿಬಾರ್ದು, ಡಿಸೈನಾಗಿ ಕರಿಬೇಕು. ವಾಕ್ಯ ಕೊಟ್ಟು ಮೇನ್ ಅಲ್ಲೆಲ್ಲೂಯಾ. ಒಂದು ಯಾವಾಗ ಚೇಂಜ್ ಆಯಿತು, ಯಾವಾಗ ಹೋಯ್ತು? 3 ಹೆಸರು ಹೇಳಿದೆ. ಯಾರು ಹೇಳಿ ಇವಾಗ ಬೇಗ? ಅಬ್ರಾಮ್, ಇಸಾಕ್, ಯಾಕೋಬ. ಅಬ್ರಾಮ ಅನ್ಯ ಜನಗಳಿಗೆ ಆಶೀರ್ವಾದ ಇಸ್ಕೊಡ್ತಾನೆ. ದೇವ್ರ ಮಗನೇ, ನೀತಿವಂತನೇ, ಪರಿಶುದ್ಧನೇ. ಓಕೆ, ನೆಕ್ಸ್ಟ್ ಯಾರು? ಇಸಾಕ ಕ್ರೈಸ್ತರಿಗೆ ಆಶೀರ್ವಾದ ಇಸ್ಕೊಡ್ತಾರೆ. 3ನೇದು ಯಾಕೋಬ ಇಸ್ರಾಯೇಲ್ರಿಗೆ ಆಶೀರ್ವಾದ ಇಸ್ಕೊಡ್ತಾರೆ. ಬರ್ಕೊಬೇಕು, ಇಲ್ಲಾಂದ್ರೆ ಜ್ಞಾಪಕ ಇರಲ್ಲ. ಅಷ್ಟೊಂದು ನಮ್ಮ ಮೆಮೊರಿ ಚಿಪ್ ಇಲ್ಲ. ಒಳ್ಳೆ ಮೆಮೊರಿ ಚಿಪ್ಪೇ. ಈ ತರ ಜೀವಿ ಯಾರು ಉಂಟು ಮಾಡಲಿಲ್ಲ. ಬಟ್ ಲೋಕದ ಕಾರ್ಯಗಳು, ಸ್ವಲ್ಪ ಮಾತುಗಳು ನಮ್ಗೆ ಹಂಗೆ ಯಾಮರ್ಸೋ ಸೈತಾನ. ಹೆಂಗಿರ್ಬೇಕಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಪ್ರೆಸ್ ರಿಪೋರ್ಟ್ಗಳ ತರ ಇರಬೇಕು, ಟಿವಿ ವಿಡಿಯೋಗಳು ತರ ಇರಬೇಕು. ಅವ್ರು ಎಷ್ಟು ಶಾರ್ಪ್ ಗೊತ್ತಾ? 4 ಪದನ ಒಂದೇ ಅಕ್ಷರದಲ್ಲಿ ಬರ್ದಿರ್ತಾರೆ. ಅಲ್ಲೆಲ್ಲೂಯಾ. ಈ 3ರಲ್ಲಿ ಫುಲ್ ಭೂಮಿ ಆಶೀರ್ವಾದನೇ ಇದೆ. ಭೂಮಿಯಲ್ಲಿ ಎಷ್ಟು ತರ ಜನ ಇದ್ದಾರೋ, ಮುಸ್ಲಿಂ ಇದ್ದಾರೆ, ಕ್ರೈಸ್ತ ಇದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಯಹೂದರಿದ್ದಾರೆ, ಮುಸ್ಲಿಂ ಇದ್ದಾರೆ, ಹಿಂದೂಗಳಿದ್ದಾರೆ. ಎಲ್ಲರ ಆಶೀರ್ವಾದ ಇವ್ರು 3ರಲ್ಲಿ ಐತೆ. ವಾವ್, ಸೂಪರ್. ಅಲ್ಲೆಲ್ಲ ಹೇಳಿ. ಗೊತ್ತಿತ್ತು? ಯಾರು ಗೊತ್ತಿತ್ತು ಈ ರಹಸ್ಯ? ಇವ್ರು 3ರಲ್ಲಿ ಭೂಮಿಯಲ್ಲಿರೋ ಎಲ್ಲಾ ಜನರಿಗೂ ಆಶೀರ್ವಾದ. ಅಬ್ರಾಮ ಅನ್ಯ ಜನರಿಗೆ ಆಶೀರ್ವಾದ ಇಸ್ಕೊಟ್ಟ. ಇಸಾಕ ಕ್ರೈಸ್ತರಿಗೆ ಆಶೀರ್ವಾದ ಇಸ್ಕೊಟ್ಟ. ಆಮೇನ್. ಯಾಕೋಬ ಇಸ್ರಾಯೇಲ್ರಿಗೆ ಆಶೀರ್ವಾದ ಇಸ್ಕೊಟ್ಟ. ಅವನಿಂದ ತಾನೇ ಇಸ್ರಾಯೇಲ್ ಹೆಸರು ಬಂದಿದ್ದು. ಜಾಕೋಬ್ಗಿರೋ ಇನ್ನೊಂದು ಹೆಸರು ಏನ್ ಹೇಳಿ? ಯಾಕೋಬನಿಗಿರೋ ಇನ್ನೊಂದು ಹೆಸರು ಏನ್ ಹೇಳಿ? ನೀನ್ ಇನ್ಮೇಲೆ ಯಾಕೋಬ ಅಲ್ಲ, ಮೋಸಗಾರಲ್ಲ, ಇಸ್ರಾಯೇಲ್ ಅನಿಸ್ಕೊಂತೀಯ. ದೇವ್ರು ಕೊಟ್ಟಿದ್ದ ಆದಿಕಾಂಡದಲ್ಲಿ ಬರ್ದಿದೆ ಆ ಸತ್ಯನ. ಇನ್ಮೇಲೆ ನಿನ್ನ ಹೆಸರು ಮೋಸಗಾರನ, ಯಾಕೋಬ ಅಲ್ಲ, ಇಸ್ರಾಯೇಲ್. ಅವನಿಂದ ಹುಟ್ಟಿದ 12 ಮಕ್ಕಳೇ 12 ಕುಲಗಳು ಇಸ್ರಾಯೇಲ್. ಅಲ್ಲೆಲ್ಲೂಯಾ. ಇಲ್ಲಿಗ 3 ಹೆಸರು ಹೇಳಿದ್ರು. ಯಾಜಕತ್ವ. ಯಾಜಕತ್ವ ಯೇಸು ಕ್ರಿಸ್ತನು ಯಾರ ವಂಶದಲ್ಲಿ ಹುಟ್ಟಿದ್ದು? ಅಬ್ರಹಾಮ, ಇಸಾಕ, ಯಾಕೋಬ, ದಾವೀದನ ಯೂದ ಕುಲದಲ್ಲಿ ಹುಟ್ಟಿ ಬರ್ತಾನೆ. ಹಲ್ಲೆಲೂಯಾ. ಆದ್ರೆ ಇಸಾಕನಿಗಾಗ್ಲಿ ಅಬ್ರಾಹ್ಮನಿಗಾಗ್ಲಿ ಇಸ್ರಾಯೇಲ್ ಅನ್ನೋ ಹೆಸರು ಅವಾಗ ಅವ್ರು ಇರೋವಾಗ ಇಲ್ಲೇ ಇಲ್ಲ. ಇಸ್ರಾಯೇಲ್ ಅನ್ನೋ ಹೆಸರು ಯಾರಿಂದ ಸ್ಟಾರ್ಟ್ ಆಗೋದು? ಯಾಕೋಬನಿಂದ ಸ್ಟಾರ್ಟ್ ಆಗೋದು. ಅಲ್ಲೆಲ್ಲ ಚೆನ್ನಾಗಿ ಗಮನ ಇಡಬೇಕು. ಇಂಟ್ರೆಸ್ಟಿಂಗ್. ಅಲ್ಲೆಲ್ಲೂಯಾ. ಆಮೇನ್. ಅವರಿಬ್ಬರಿಗ ಹೆಸರು ಬರೋದು ಇಲ್ಲ, ಅದು ಕೇಳೂ ಇಲ್ಲ. ಬರೀ ಅವಾಗ ಅನ್ಯ ಜನಗಳೇ ಇದ್ದಿದ್ದು. ದೇವ ಜನರನ್ನೋ ಒಂದು ಹೆಸರು ಕೂಡ ಇರಲಿಲ್ಲ. ಯಾವಾಗ ದೇವ ಜನರು ಇಸ್ರಾಯೇಲ್ರು ಅನ್ನೋ ಹೆಸರು ಬಂದಿದ್ದಂದ್ರೆ ಹಲ್ಲೆಲೂಯಾ. ಆಮೇನ್. ಯಾಕೋಬನಿಂದ ಆ ಹೆಸರು ಬಂತು. ಅಲ್ಲಿಂದ ಅದುವರೆಗೂ ಅನ್ಯ ಜನಗಳೇ ಅನ್ನೋದೇ ಇದ್ದಿದ್ದು ಈ ಭೂಮಿ ಮೇಲೆ. ಅನ್ಯ ಜನಗಳಿಂದ ಇಸ್ರಾಯೇಲಿ ಆಗಿದ್ದು. ಇಸ್ರಾಯೇಲಿಂದ ತಿರ್ಗಾ ಅನ್ಯ ಜನಗಳಾಗ. ಈಗ ತಿರ್ಗಾ ಅನ್ಯ ಜನಗಳಿಂದ ಇಸ್ರಾಯೇಲ್ ಹತ್ರಕ್ಕೆ ಹೋಗುತ್ತೆ. ಮೊನ್ನೆನೇ ಹೇಳಿದ್ದೀನಿ ಡಿಸ್ಟೆನ್ಸ್, ಡಿಫರೆನ್ಸ್ ಹೇಳಿದ್ನ ಇಲ್ವಾ? ಮೆಸೇಜಲ್ಲಿ ಹೇಳಿದ್ದೀನಿ, ನೆನಪಿರ್ಬೇಕು. ಒಂದೊಂದು ಮೆಸೇಜ್ ಕೂಡ ಗಮನ ಇಟ್ಕೊಂಡು ಕೇಳಿದ್ರೇನೆ ನಾನು ಕೂಡ ಒಂದೊಂದು ವಾರ ಮೆಸೇಜ್ ಲಿಂಕ್ ಇರ್ತೈತೆ. ಬೈಬಲ್ ಸ್ಟಡಿ ಇರಲಿ, ಬುಧವಾರ ಇರಲಿ, ಶುಕ್ರವಾರ ಇರಲಿ, ಪ್ರತಿದಿನ ರಿಕ್ವೆಸ್ಟ್ ಪ್ರೇಯರ್ ಹೇಳೋದಿರಲಿ, ಹಳೆ ಮೆಸೇಜ್ಗಳನ್ನ ಗಮನ ಬರಬೇಕು. ಆ ಥರ ಲಿಂಕ್ ಇಟ್ಟಿರ್ತೀನಿ. ನಾನಲ್ಲ, ದೇವ್ರು ಇಟ್ಟಿರ್ತಾನೆ. ಗಮನ ಇಟ್ಕೊಬೇಕು. ಹಲ್ಲೆಲೂಯಾ. ಆಮೆನ್. ಈಗ ಯೇಸು ಕ್ರಿಸ್ತನಿಗೆ ಹಂಗಾದ್ರೆ ಇಸಾಕನಿಂದ ಯೇಸು ಕ್ರಿಸ್ತನು ಬಂದ. ಯೇಸು ಕ್ರಿಸ್ತನ ಮೂಲಕ ನಾವು, ಯೇಸು ಕ್ರಿಸ್ತನ ಮುಖಾಂತರ ನಾವು ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದಕ್ಕೆ ನಾವು ಪಾತ್ರರಾಗ. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡ್ದ. ಆ ವಾಗ್ದಾನಗಳು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕಿದೆ. ಯಾರ ಮೂಲಕ? ವಿದೌಟ್ ಕ್ರೈಸ್ಟ್ ಅಲ್ಲ, ಕ್ರಿಸ್ತನ್ ಇಲ್ದಿರ ಅಲ್ಲ, ಕ್ರಿಸ್ತನಿಂದ, ಕ್ರಿಸ್ತನ ಮೂಲಕ ನಾವು ಅಬ್ರಾಹ್ಮನಲ್ಲಿರೋ ಆಶೀರ್ವಾದನ, ಅಬ್ರಾಹ್ಮನಿಗಿರೋ ನಂಬಿಕೆನ ನಾವು ಪಡ್ಕೊಂಡಿದ್ದೀವಿ. ಹಲ್ಲೆಲೂಯಾ. ಸರಿ, ಈ ಯಾಜಕತ್ವ ಅನ್ನೋದು ಹೇಗ್ ಬಂತಂದ್ರೆ, ಈ ಮೆಲ್ಕಿ ಜೇದಕನು ಅವನಿಗೆ ಆ ತಂದೆ ಯಾರು, ತಾಯಿ ಯಾರು, ಹುಟ್ಟು, ದೆತ್ತು, ಮರಣ, ಎಲ್ಲಿಂದ ಬಂದ, ಎಲ್ಲಿಗೆ ಹೋದ, ಒಂದು ಡೀಟೇಲ್ಸ್ ಇಲ್ಲ.
ಆಮೇನ್. ಅದ್ ತಂದೆ ಯಾರು, ತಾಯಿ ಯಾರು, ಡೇಟ್ ಆಫ್ ಬರ್ತ್ ಎಕ್ಸ್ಪೈರಿ ಇಲ್ಲೇ ಇಲ್ಲ. ಮೆಲ್ಕಿ ಜೇದಕನ ತರಹದ ಯಾಜಕನು ಅಂತ ಇಬ್ರಿಯ ಗ್ರಂಥ 7ನೇ ಅಧ್ಯಾಯದಲ್ಲಿ ಬರೆದಿದೆ ಯೇಸು ಕ್ರಿಸ್ತನನ್ನು ಕುರಿತು. ಯೇಸು ಕ್ರಿಸ್ತನ ಎಂತವನಂತೆ? ಮೆಲ್ಕಿ ಜೇದಕನ ತರ ಮಹಾಯಾಜಕನು. ಹಲ್ಲೆಲೂಯಾ. ಯಾರ ತರ ಮಹಾಯಾಜಕನು? ಮೆಲ್ಕಿ ಜೇದಕನ ತರ ಮಹಾಯಾಜಕನು. ನೋಡ್ಬೇಕು ಈ ಕಡೆ ಗಮನವಿಟ್ಟು ಪ್ರತಿಯೊಬ್ಬರು ಕೂಡ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಎಂತವನು? ಮೆಲ್ಕಿ ಜೇದಕನ ತರ ಮಹಾಯಾಜಕನು. ಆತನಿಗೆ ಆ ಅಂತ್ಯ ಕೊನೆ ಇಲ್ಲ. ಮೆಲ್ಕಿ ಜೇದಕನು ಯಾರು? ರಾಜನು ಪ್ಲಸ್ ಯಾಜಕನು. ರಾಜನು ಪ್ಲಸ್ ಎರಡೂ. ಅವನೇ ತಾನೇ ಬಂದು ಅಬ್ರಾಹ್ಮನ್ ಎದುರುಗೊಂಡಿದ್ದ. ಬಂದ್ಬಿಟ್ಟು ಏನ್ ಕೊಟ್ಟ ಅಬ್ರಾಹ್ಮನ್ಗೆ? ಅಬ್ರಾಹ್ಮ ಏನ್ ಕೊಟ್ಟ ಅವನಿಗೆ? ಕಾಣಿಕೆಯನ್ನ ಕೊಟ್ಟ. ಅಬ್ರಾಹ್ಮ ಆ ರಾಜ, ಸಲೋಮಿನ ರಾಜ. ಆಮೇಲೆ ಪ್ಲಸ್ ಯಾಜಕ. ಯಾಜಕನ ಬಂದು ಅಬ್ರಾಹ್ಮನ ಎದುರುಗೊಂಡು, ಯಾಜಕನು ಅಬ್ರಾಹ್ಮನ ಎದುರುಕೊಂಡು ಅವನಿಗೆ ರೊಟ್ಟಿ ಪ್ಲಸ್ ದ್ರಾಕ್ಷಾರಸ ಕೊಟ್ಟ. ಅಬ್ರಾಹ್ಮ ಅವನಿಗೆ ಕಾಣಿಕೆಯನ್ನ ಕೊಟ್ಟ. ನೆಕ್ಸ್ಟ್ ಆಶೀರ್ವಾದ ಮಾಡಿದ ಅಬ್ರಾಹ್ಮನ. ಯಾರು ಆಶೀರ್ವಾದ ಮಾಡಿದ ಹೇಳಿ ಇವಾಗ? ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಆ ತರ ಒಂದು ಇದು ಅದನ್ನ ಆ ತರ ಇಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸರಿ, ಈ ಯಾಜಕತ್ವ ಯೇಸು ಕ್ರಿಸ್ತನ್ ಬಂದಿದೆ. ಯೇಸು ಕ್ರಿಸ್ತನ ಮೂಲಕ ನಮಗೂ ಇದೆ. ನಾವು ಕೂಡ ಚಿಕ್ಕ ಚಿಕ್ಕ ಪೀಸ್ಟ್ಗಳು. ಆತನು ಮಹಾಯಾಜಕನು, ನಾವು ನಾರ್ಮಲ್ ಯಾಜಕನು. ನೀ ಬೈಬಲ್ ಓದಿ ಅವುಗಳಲ್ಲಿ ಯಾಜಕನು ಮಹಾಯಾಜಕನನ್ನು ಎರಡು ಹೆಸರಿತ್ತು. ಮಹಾಯಾಜಕನು ಮಾತ್ರ ಒಳಗಡೆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ವರ್ಷಕ್ಕೊಂದ್ಸಾರಿ ರಕ್ತ ಇರ ಹೋಗ್ಬಾರ್ದು. ಮಹಾಯಾಜಕನು ವರ್ಷಕ್ಕೆ ಒಂದೇ ಸಾರಿ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ಎಲ್ಲಿ? ತಲೆ ಎತ್ತು ಕೇಳಬೇಕು. ಅತಿ ವರ್ಷಕ್ಕೆ ಯಾಜಕರು ಹೋಗ್ಬಾರ್ದು. ಯಾಜಕರು ಈಗ ಯೇಸು ಕ್ರಿಸ್ತನ್ ನಮ್ಮ ಮಹಾಯಾಜಕರು. ಈಗ ಇದು ಕೇಳ್ತಾ ಇದ್ದಾನೆ. ಆಲ್ರೆಡಿ ಆತನ ಎಲ್ಲಿದ್ದಾನೆ? ಪರಲೋಕದಲ್ಲಿ ದೇವರು ಸನ್ನಿಧಿಯಲ್ಲಿ ಸಿಂಹಾಸನದಲ್ಲಿದ್ದಾನೆ. ಮಹಾಯಾಜಕ ಪ್ರಥಮ ಫಲ. ಇನ್ನೂ ಯಾರು ಹೋಗಿಲ್ಲ, ಒಬ್ಬರು ಹೋಗಿಲ್ಲ ಪರಲೋಕ ಒಳಗಡೆ. ಯಾರಿಗೂ ಎಂಟ್ರಿನೇ ಇಲ್ಲ. ನೆಕ್ಸ್ಟ್ ಹೋಗೋದೇ ಸಭೆ, ಆಮೇಲೆ ಇಸ್ರಾಯೇಲ್, ಆಮೇಲೆ ಉಪದ್ರವ ಕಾಲದ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಯಾಜಕ ಉದ್ಯೋಗ ಯಾವಾಗ ಹೋಯಿತು? ಯಾವಾಗ ಚೇಂಜ್ ಆಯಿತು? ಈ ಅನ್ಯ ಜನಗಳಾಗಿರೋ ನಮ್ಗೆ ಯಾವಾಗ ಬಂತು ಈ ಯಾಜಕ ಉದ್ಯೋಗ? ಒಂದು. ಪ್ರೈಸ್ ದ ಲಾರ್ಡ್. ಈ ಏಲಿಯ ಕಾಲದಲ್ಲಿ ಯುದ್ಧ ನಡೀತು. ಫಿಲಿಸ್ಟಿಯರಿಗೂ ಇಸ್ರಾಯೇಲ್ ಏನ್ ನಡೀತು? ತಲೆ ಎತ್ತು ಕೇಳಿ, ಗಮನ ಕೊಟ್ಟು ಕೇಳಬೇಕು ಪ್ರತಿಯೊಬ್ಬರು ಕೂಡ. ಯುದ್ಧ ನಡೀತು. ಯುದ್ಧ ನಡೆಯುವಾಗ ಆ ಯುದ್ಧದಲ್ಲಿ ಇವರು ಮಂಜೂಷವನ್ನ ತಗೊಂಡೋಗಿದ್ರು. 10 ಕಮಾಂಡ್ಮೆಂಟ್ಸ್ ಮಂಜೂಷನ ತಗೊಂಡೋಗಿದ್ರು. ಹಲ್ಲೆಲೂಯಾ. ಮಂದಸಂ ತೆಲುಗುలో. ಆಮೆನ್. ತೆಲುಗುలో ಮಂದಸಂ 10 ಕಮಾಂಡ್ಮೆಂಟ್ಸ್ ಇತ್ತು. ಏನಿತ್ತಂದ್ರೆ ಆ ಪೆಟ್ಟಿಗೆಯಲ್ಲಿ 6 ಮಂದಿ ಚಿಗುರಿರೋ ಕೋಲು. ಏನಿತ್ತು ಆ ಪೆಟ್ಟಿಗೆಯಲ್ಲಿ? 10 ದಶಾಜ್ಞೆಗಳು. 3ನೇದು ಹಲ್ಲೆಲೂಯಾ. ಆಮೇಲೆ ಮನ್ನಾ. ಏನಿತ್ತು? ಪಡ್ಕೊಬೇಕು. ಇದಕ್ಕೆಲ್ಲ ವಾಕ್ಯ ಐತೆ. ಆ ಪೆಟ್ಟಿಗೆ ಒಳಗಡೆ ಏನಿತ್ತು? ಯಾರು ಅದನ್ನ ಕೈಯಲ್ಲಿ ಮುಟ್ಟಬಾರ್ದು. ಮುಟ್ಟಿದ್ರೆ ಸತ್ತೋಗ್ತಾನೆ. ಎಲ್ಲಾರು ಮುಟ್ಟಬಾರ್ದು. ಲೇವಿಯರು ಮಾತ್ರ ಮುಟ್ಟಬೇಕು. ಅದು ಕ್ಲೀನ್ ಆಗಿ ಪ್ರತ್ಯೇಕಿಸ್ಕೊಂಡು ರೆಡಿಯಾಗಿ ಶುದ್ಧಿ ಮಾಡಿಕೊಂಡು ಪಾಪ ಎಲ್ಲ ಒಪ್ಪಿಸಿ ಹೋಗ್ಬೇಕು. ಯಜ್ಞಗಳನ್ನೆಲ್ಲ ಅರ್ಪಿಸಿ ಕೋಲುಗಳಲ್ಲಿ ಎತ್ಕೊಂಡು ಹೋಗ್ಬೇಕು. ಹತ್ರ ಮುಟ್ಟಬಾರ್ದು. ಮಹಾಯಾಜಕನ ಮಾತ್ರ ಅದ ಹತ್ರ ಹೋಗ್ಬೇಕು. ವರ್ಷಕ್ಕೊಂದ್ಸಾರಿ ಹೋಗ್ಬೇಕು. ಅಷ್ಟು ಭಯಂಕರ ಕಟ್ಟುನಿಟ್ಟಾಗಿತ್ತು ಹಳೆ ಒಡಂಬಡಿಕೆ. ಜನಗಳು, ಜನಾಂಗ, ಅದೊಂದು ಯಾಜಕತ್ವ. ಪ್ರೈಸ್ ದ ಲಾರ್ಡ್. ಏನೇನಿತ್ತು ಅದ್ರೊಳಗಡೆ? 10 ಕಮಾಂಡ್ಮೆಂಟ್ಸ್. ಒಂದು ಮನ್ನಾ, ಥರ್ಡ್ ಒನ್ ಆರೋನನ ಕೋಲು. 3 ಅದರಲ್ಲಿ ಇತ್ತು. ಇದನ್ನೇನಂತಾರೆ? ಮಂಜೂಷ. ತಲೆಗಲ್ಲಿ ಮಂದಸಂ. ಎತ್ಕೊಂಡು ಹೋಗಿ ಯುದ್ಧ ಮಾಡಿದ್ರೆ ನಮ್ಗೆ ಜಯ ಸಿಗ್ತೈತೆ ಅಂತ ಇಸ್ರಾಯೇಲ್ಗೆ ಎತ್ಕೊಂಡು ಹೋಗಿ ಯುದ್ಧ ಮಾಡ್ತಾ ಇದ್ರು. ಯಾರ ಕಾಲದಲ್ಲಿ? ಸಾಮುವೇಲಗಿನ ಮುಂಚೆ. ಯಾರ ಮುಂಚೆ? ಸಾಮುವೇಲ ಅವಾಗ ಹುಟ್ಟಿದ್ದ. ಸಾಮುವೇಲ 2ನೇ ಅಧ್ಯಾಯದಲ್ಲೇ ಹುಟ್ಟಿದ್ದ. 4ನೇ ಅಧ್ಯಾಯದಲ್ಲಿ ಯುದ್ಧ ಆಗುತ್ತೆ. ಫಸ್ಟ್ ಸಾಮುವೇಲ್ ಚಾಪ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ನಾನು ಹೇಳ್ತಾ ಇರೋದು
1 ಸಾಮುವೇಲದಲ್ಲಿ 1ನೇ ಅಧ್ಯಾಯದಲ್ಲಿ ಮಗುನ ಬೇಡ್ಕೊಂತಾರೆ, 2ನೇ ಅಧ್ಯಾಯದಲ್ಲಿ ದೇವರು ತಂದು ಸಮರ್ಪಿಸ್ತಾ ಇದ್ದಾರೆ, 3ನೇ ಅಧ್ಯಾಯದಲ್ಲಿ ದೊಡ್ಡವನಾಗ್ತಾನೆ, 4ನೇ ಅಧ್ಯಾಯದಲ್ಲಿ ಸೇವಕನ ಜೊತೆಯಲ್ಲಿದ್ದಾನೆ, 4ನೇ ಅಧ್ಯಾಯದಲ್ಲಿ ಯುದ್ಧ ಆಗ್ತೈತೆ. ಯುದ್ಧ ಆಗುವಾಗ ಇಸ್ರಾಯೇಲ್ರು ಆ ಮಂಜೂಷನ್ನ ತಕೊಂಡೋದ್ರೆ ನಮ್ಗೆ ಜಯ ಸಿಗ್ತೈತೆ, ಬಲ. ಅದನ್ನ ಎತ್ಕೊಂತಾನೆ ಹೇಳಿದವನು ಹೊಳೆಯಲ್ಲಿ ಕಾಲಿಟ್ಟಿದ್ದವ್ರ, ಅದನ್ನ ಎತ್ಕೊಂತಾನೆ ಎರಿಕೋ ಕೋಟೆ ಸುತ್ತಲೂ ಸುತ್ತಿದ್ವ. ಅದೇ ತಾನೇ ಏನಾಯ್ತು? ಪುಡಿ ಪುಡಿ ಆಯ್ತು. ಅಷ್ಟು ಪವರ್ ಇತ್ತು ಅದ್ರೊಳಗಡೆ, ಅಷ್ಟು ಶಕ್ತಿ ಇತ್ತು. ಒಬ್ಬನ ಹೋಗಿ ಹಿಂಗೆ ಬೀಳಕ್ ಅದನ್ನ ಕೈ ಹಿಡಿದ ಹಂಗೆ ಸುತ್ತೋದ ಮಂಜೂಷದ. ಏನೇನಿತ್ತು ಅದ್ರೊಳಗಡೆ? ಇದು ಇಂಪಾರ್ಟೆಂಟ್. ನಾನು ತಿರ್ಗಾ 3ನೇ ಸಾರಿ ಕೇಳ್ತಾ ಇದ್ದೀನಿ. ಕೋಲು ಮಂಜೂಷ, 3ನೇದು ಮಂಜೂಷದಲ್ಲಿ ಇದ್ದಿದ್ದಪ್ಪ. ಆರೋನ್ ಚಿಗುರಿದ ಕೋಲು, ದಶಾಜ್ಞೆಗಳು, 10 ಆಜ್ಞೆಗಳು. 3ನೇದು ಮನ್ನ, ಬಚ್ಚಿಟ್ಟಿರೋ ಮನ್ನ. ಆಮೇಲೆ ಅದು ಫುಲ್ ಹೋಗ್ಲಿಲ್ಲ, ಏನಾಗ್ಲಿಲ್ಲಂತೆ, ಕೆಟ್ಟೋಗಿಲ್ಲ. ಕೊತ್ತಿಮೀರಿ ಬೀಜ ತರ ಇರ್ತದೆ. ಆಮೇಲೆ ಹಲ್ಲೆಲೂಯಾ, ಆ ತರ ಇರ್ತದೆ. ಅದು 3 ಇತ್ತು. ಯುದ್ಧದಲ್ಲಿ ನಿಮ್ಮ ಮನೇಲಿ ಹೋಗಿ ಓದ್ಕೋಬೇಕು. 4ನೇ ಅಧ್ಯಾಯದಲ್ಲಿ ಯುದ್ಧ ನಡೀತೈತೆ. ಯುದ್ಧ, ಫಿಲಿಸ್ಟಿಯರ್ಗೆ ಜಯ ಬರ್ತದೆ. ಅವ್ರೇನ್ ಮಾಡಿದ್ರು, ಆ ಮಂದಾಸನ ತಕೊಂಡು ಹೋಗ್ಬಿಟ್ಟು ಆಮೇಲೆ ಅವ್ರ ಮನೆ ದೇವಸ್ಥಾನ, ಅವ್ರ ಊರು ದೇವಸ್ಥಾನದಲ್ಲಿ ಇಕ್ಕಿದ್ರು. ಅವ್ರ ಮನೆ, ಅವ್ರ ಊರು ದೇವರು ಆ ದೇವಸ್ಥಾನದಲ್ಲಿ ಇಕ್ಕಿದ್ರೆ ಬೆಳಗ್ಗೆ ಬಾಗಿಲು ತೆಗೆದ್ರೆ ಅವ್ರ ದೇವರು 2 ಪೀಸ್ ಆಗಿ ತಲೆ ಒಂದ್ ಕಡೆ, ಬಾಡಿ ಒಂದ್ ಕಡೆ ತೆಗಿತಾರೆ. ಏನ್ ಪವರ್ ನೋಡಿ, ಶಕ್ತಿ ನೋಡಿ, ರಹಸ್ಯ ಎಷ್ಟಿದೆ ನೋಡಿ ಬೈಬಲಲ್ಲಿ. ನೆಕ್ಸ್ಟ್ ಡೇ ಇಕ್ಕಿದ್ರು, ನೆಕ್ಸ್ಟ್ ಡೇನೇ ಹಂಗೆ ಊರೆಲ್ಲ ಕಜ್ಜಿ, ಹುಣ್ಣುಗಳು, ರೋಗ, ವ್ಯಾಧಿ, ರೋಗ ತುಂಬ್ಕೊಂಡ್ಬಿಡ್ತು. ಫಿಲಿಸ್ಟಿಯ ದೇಶ ಎಲ್ಲ ಯಾವ ಊರಲ್ಲಿತ್ತು ಆ ಊರವರಂತ ಗಡ್ಡಿಗಳು, ಇಲ್ಲಿ ದೊಡ್ಡ ದೊಡ್ಡ ಗಡ್ಡಿಗಳು, ಮೈಯೆಲ್ಲ ಗಡ್ಡಿಗಳು ನೋಡಿ. ಕೈ ಕಟ್ಟ ಚಕ್ಕಬೇಕಲ್ಲ ಚೆನ್ನಾಗಿ. ಹಲ್ಲೆಲೂಯಾ. ಮ್ಯೂಸಿಕ್ ಇಲ್ಲಿದ್ರೆ ಮ್ಯೂಸಿಕ್, ಅಲ್ಲಿದ್ರೆ ಬೇರೆ. ಚರ್ಚೊಳಗೆ ಬಂದಿದ ತಕ್ಷಣ ಮ್ಯೂಸಿಕ್ ಬಂದ್ಬಿಡ್ತದೆ. ಹಲ್ಲೆಲೂಯಾ, ಆಮೆನ್. ಕೈ ಕಟ್ಕೋಬೇಕು. ಸ್ಪಿರಿಟ್ ಆಫ್ ಗಾಡ್ ಕರೆಕ್ಟಾಗಿ ಕೇಳಿ. ಇಂಟ್ರೆಸ್ಟೆಡ್ ಆಗಿದೆಯಾ? ಏನೇ ಸತ್ಯ ಇದೆ, ಸೀಕ್ರೆಟ್ ಇದು. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿನಗೆ ಪ್ರೀತಿ ಬಂದು ಹೇಳ್ಕೊಡೋದಿದೆಲ್ಲ. ಎಷ್ಟೋ ಸಭೆಗಳಿದೆ ಹೇಳಲ್ಲ ದೇವರು, ಅವ್ರಿಗೆ ಇಷ್ಟ ಇಲ್ಲ ಹೇಳಲ್ಲ. ನೀನು ಬೇಕು ಹೇಳ್ತಾ ಇದ್ದಾರೆ, ನೀನು ಹೋಗಿ ಇನ್ನೊಬ್ರಿಗೆ ಹೇಳ್ಬೇಕಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸ್ಪಷ್ಟವಾಗಿ ಕೇಳಿ, ಕ್ಲೀನಾಗಿ ಕೇಳಿ, ಶುದ್ಧವಾಗಿ ಕೇಳಿ, ಒಬಿಡಿಯನ್ನ ಕೇಳಿ, ಒಳ್ಳೆ ಮನಸ್ಸಾಕ್ಷಿಯಿಂದ ಕೇಳಿ. ಹಲ್ಲೆಲೂಯಾ. ಯಾವಾಗಲ್ಲ ಅಲ್ಲಿ ಇದಾಯ್ತು, ಗಲಿಬಿಲಿ ಆಯ್ತು, ಗಡ್ಡೆಗಳು ಬಂತು, ರೋಗಗಳು ಬಂತು, ಆ ಜೋಯಿಷನ್ನು ಕರೆದು ಕೇಳಿದಂತೆ ಇದು ನಮ್ಮೂರಲ್ಲಿ ಇರಬಾರ್ದು, ನಮ್ಮ ದೇಶದಲ್ಲಿ ಇರಬಾರ್ದು, ಎಲ್ಲಿ ಬಂತ ಅಲ್ಲಿ ವಾಪಸ್ ಕಳಿಸ್ಬಿಡಿ, ಸಮಾಧಾನ ಆಗುತ್ತೆ. ಕಳಿಸೋವಾಗ ಬಲಿಯನ್ನು ಕೊಟ್ಟು, ಈ ತರ ಕೊಟ್ಟು, ಆ ಥರನೇ ಇಲಿಗಳು, ಆಮೇಲೆ ಬಂಗಾರದ ಇಲಿಗಳನ್ನ ಮಾಡಿಸ್ಬಿಟ್ಟು ಇಷ್ಟಿಕ್ಬಿಟ್ಟು ಬಂಡಿ ಇಕ್ಬಿಟ್ಟು ಹೊಸ ಎತ್ತುಗಳು, ಅದನ್ನು ಇನ್ನೂ ವ್ಯವಸಾಯ ಕೂಡ ಬಳಸಬಾರ್ದು. ಎತ್ತುಗಳನ್ನ ಕರೆದು ಬಂಡಿಯಲ್ಲಿಟ್ಟು ಕಳಿಸ್ಬಿಡಿ, ಎಲ್ಲಿ ಹೋಗುತ್ತೋ ನೋಡ್ಕೊಂಡಿದ್ರು. ಯಾರ ಮನೆಗೆ ಹೋಯ್ತು ಆ ಮನೆಗೆ ಆಶೀರ್ವಾದ ಬಂತು. ಅದು ಯಾರ್ಯಾರ ಮನೆಗೆ ಹೋಯ್ತು ಆಶೀರ್ವಾದ. ದಾವಿದ ಕೂಡ ಅದನ್ನ ನೋಡ್ಬಿಟ್ಟು ಅವನು ತಂದು ಇಟ್ಕೊಳಕ್ ಹೋದ, ಸರಿಯಾಗಿ ಹೋಗ್ಲಿಲ್ಲ. ಸೆಕೆಂಡ್ ಟೈಮ್ ಸರಿಯಾಗಿ ಹೋದ. ಅದು ಇನ್ನೊಂದು ದಿನ ಮಾತಾಡ್ತಾರೆ ದೇವರು, ನನಗೆ ಡೈಲಿ ಇಂಥ ವಾಕ್ಯಗಳೆಲ್ಲ, ನಾನು ಡೈಲಿ ಚರ್ಚ್ ಕೂರ್ಸೋಣ ಅಂತ ಆಸೆ. ಯಾರು ಇರ್ತಾರೆ? ಎಷ್ಟು ಹೇಳುತ್ತಿದೆ ಸಭೆಗೆ. ಆಮೇಲೆ ಸರಿನಾ? ಕಳಿಸೋವಾಗ ಏನಿದೆ ಅಂತ ನಿಮ್ಮ ಮನೇಲಿ ಬೈಬಲ್ ಓದ್ಕೊಳ್ಳಿ. ಬರೀ 10 ಕಮಾಂಡ್ಮೆಂಟ್ಸ್ ಇದೆ. ಆರೋನು ಕೋಲಿಲ್ಲ, ಮನ್ನ ಇಲ್ಲ. ಫಿಲಿಸ್ಟಿಯ ದೇಶದಿಂದ ಬರೋಕೆ ಏನಿದೆ? ಬರೀ ದಶಾಜ್ಞೆ ಮಾತ್ರ ಇದೆ. ಆರೋನನ್ನು ಕೋಲಿಲ್ಲ, ಮನ್ನ ಇಲ್ಲ. ಅದರ ಅರ್ಥ ಏನ್ ಗೊತ್ತಾ? ಆ ಯಾಜಕೋದ್ಯೋಗ ಲೇವಿಯರನ್ನ ಬಿಟ್ಟು ಅನ್ಯ ಜನಗಳಿಗೆ ಹೋಯ್ತು. ಎಷ್ಟು ಅರ್ಥ ಇದೆ ನೋಡಿ. ನಾವು ಸಿಂಪಲ್ ಆಗಿ ಪಾಠ ತರ ಓದ್ಕೊಂಡು ಹೋಗ್ಬಿಡ್ತೀವಿ, ಅದು ಹೋಯ್ತು ಅಲ್ಲಿಗಂತ. ಅದರ ಅರ್ಥ ಏನಿದೆ? ಆರೋನು ಕೋಲೆ ಇಲ್ಲ ಒಳಗಡೆ, ಅದು ಹೋಯ್ತು ಅನ್ಯ ಜನಗಳ ಕಡೆಗೆ. ಅದು ವಾಪಸ್ ಬರ್ಬೇಕಾಗಿತ್ತು, ಬಂದಿಲ್ಲ. ಇಸ್ರಾಯೇಲ್ರು ಯೇಸುವನ್ನ ನಂಬಲಿಲ್ಲ, ಸುವಾರ್ತೆಯನ್ನ ನಂಬಲಿಲ್ಲ. ಈಗ ಕೂಡ ವಾಕ್ಯದಲ್ಲಿ ಐತೆ, ನಿಮ್ಗೆ ಕೊಡ್ತೀನಿ ಆ ವಾಕ್ಯ. ಅವರು ನಂಬಲಿಲ್ಲ ಅಂತ ಯೇಸು ಸ್ವಾಮಿ. ಯಾರನ್ನ? ನಂಬದೇ ಇರೋದ್ರಿಂದ ಅದು ಅನ್ಯ ಜನಗಳಿಗೆ ಹೋಯ್ತಂತೆ. ಮನೆ ಕೂಡ ಹೇಳ್ದಲ್ಲ, ಆಮೇಲೆ ಈ ಮಾತನ್ನ ಅವ್ರು ನಂಬಲಿಲ್ಲ. ದೇವರು ಇವಾಗ ನಮ್ಮ ಮಧ್ಯದಲ್ಲಿ ನಡೆದಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಆಮೆನ್. ತಿರುಗಿ ಈ ಕಡೆ ಏನಾಗಿ ಬರುವಾಗ ನೋಡು, ಎಷ್ಟು ಜನ ಕೊಡ್ತೀರಿ ವಾಕ್ಯ ಇಲ್ಲ ಅನ್ನೋದು.
ಫುಲ್ ಬೈಬಲ್ ಸ್ಟಾರ್ಟ್ ಮಾಡಿದ್ರೆ ಇಲ್ವಾ? ಫುಲ್ ಬೈಬಲ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ನಾನು ಆ ಥರ ಬಂದು ನಿಮ್ಗೆ ಯಾವುದೋ ಒಂದು ಹಂಗೆ ಹೇಳ್ಬಿಡೋದು ವಾಕ್ಯನ ಫುಲ್ ಬೈಬಲ್ ಹೋಗ್ಬಿಡ್ತಾನೆ ಬರ್ಬೇಕು ಹೆಚ್ಚು ಕಮ್ಮಿ. ನಾನು ಫಾಸ್ಟ್ ಅಂದ್ಬಿಟ್ರೆ ಈ ಚರ್ಚ್ ಬಿಡೋದು, ಇನ್ನೊಂದು ಚರ್ಚ್ಗೆ ಹೋಗೋದು, ಅಲ್ಲೊಂದು 4 ವರ್ಷ 4 ತಿಂಗಳು, ಅಲ್ಲೊಂದು 6 ತಿಂಗಳು, ಅಲ್ಲೊಂದು 6 ತಿಂಗಳು, 4 ಚರ್ಚ್ ಆದಮೇಲೆ ಅಲ್ಲೇ ಚರ್ಚ್ ಪಾಸ್ಟ್ ಆಪೋಸಿಟಲ್ಲಿ ಚರ್ಚ್ ಓಪನ್ ಮಾಡಬೇಕು. ಅಂದರೆ ನಮ್ಮ ಚರ್ಚ್ ಹೇಳ್ತಾ ಇಲ್ಲ, ಹಿಂಗೆ ಇರೋದನ್ನ ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ತಿರುಗಿಬಿಟ್ರು ಅಲ್ಲೆಲ್ಲುಯ್ಯ ತಿಂದಿರೋ ಜೀವ ಸುಮ್ಮನೆ ಇರಲ್ಲ. ಅಲ್ಲೆಲ್ಲುಯ್ಯ ಕಾಲ್ತಾನೆ ಕೇಳಿತೈತೆ. ಏನು ಮಾಡ್ತಾರೆ? ಹೊಟ್ಟೆ ತುಂಬಿಸ್ಕೊಬೇಕಲ್ಲ ಅಂತ. ಕರಿವಿಕೆ ಇರಬೇಕು, ದೇವರ ಕೃಪೆ ಇರಬೇಕು, ದೇವರ ಶಕ್ತಿನ ಅಭಿಷೇಕನ ಕೊಟ್ಟು ಮಾಡು ಅಂತ ಹೇಳೋದು. ಪೊಲೀಸ್ ಕೆಲಸಕ್ಕೆ ಬರ್ತಿದ್ ಮುಂಚೆ ಏನು ಕೊಡ್ತಾರೆ ಗೊತ್ತಾ? ಏನು ಕೊಡ್ತಾರೆ ಸಿಸ್ಟರ್? ಹೇಳಿ, ನೀವೇ ಹೇಳಿ ಫಸ್ಟ್. ಟ್ರೈನಿಂಗ್. ಆಮೇಲೆ ಟ್ರೈನಿಂಗ್ ಆದಮೇಲೆ ನಾನು ಕೇಳ್ತಾ ಇದ್ದೀನಿ, ಪೊಲೀಸ್ ಡ್ರೆಸ್ ಕೊಡ್ತಾರೆ, ಕ್ಯಾಪ್ ಕೊಡ್ತಾರೆ, ಫುಲ್ ಡ್ರೆಸ್ಸು, ಬೆಲ್ಟು, ಸ್ಟಾರು, ಕೋಲು, ಅಧಿಕಾರ ಪತ್ರ ಕೊಟ್ಬಿಟ್ಟು ಕೆಲಸದಲ್ಲಿ ಕೂತ್ಕೊ. ನಾನು ನಿನ್ನನ್ನು ಈ ಏರಿಯಾಗೆ, ಈ ಸ್ಟೇಷನ್ಗೆ ಸರ್ಕಲ್ ಆಗಿ, ಇನ್ಸ್ಪೆಕ್ಟರ್ ಆಗಿ, DC ಆಗಿ, ಡಿಸ್ಟಿಕ್ಗೆ ನಿನ್ನನ್ನು ಇಟ್ಟಿದ್ದೀನಿ. ಅಧಿಕಾರ ಸಮೇತ ಬರ್ಬೇಕು. ಯಾರಂದ್ರೆ ಅವರೆಲ್ಲ ಬಂದು ಕುತ್ಕೊಬಾರ್ದು. ಅದಕ್ಕೆ ರೈಟಿಂಗಲ್ಲಿ ಕೊಡ್ತಾರೆ, ಪೇಪರು ಅನೌನ್ಸ್ಮೆಂಟು ಪೇಪರಲ್ಲಿ ಹಾಕ್ತಾರೆ. ಡ್ರೆಸ್ಸು, ಆ ಡ್ರೆಸ್ಸೇ ಹೇಳ್ತೈತೆ ಇವ್ರಿಗೆ ಅಧಿಕಾರ ಇದೆ. ಆ ಸ್ಟಾರ್ಸ್ ಹೇಳ್ತೈತೆ ಅವ್ರ ಪವರ್ ವರ್ಕ್ ಏನಂತ. ಆ ಥರ ಈ ಲೋಕದ ಕೆಲಸನೇ ಹಂಗಿದ್ರೆ ಪಾಸ್ಟ್ ಕೆಲಸಕ್ಕೆ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಯ್ತದು? ಸರ್ ನೀವು ಓದ್ಬಿಟ್ಟು ಹುಡುಕೊಂಡು ನನಗೆ ಹೇಳ್ಬೇಕು, ಐಸಾಕ್ ಫಸ್ಟ್ ಹೇಳ್ಬೇಕು ನನಗೆ. ಇಲ್ಲ, ಅಲ್ಲಿ ಬರೋವಾಗ ಆರೋನ್ ಕೋಲು ಕೊಡ್ಬೇಕು, ಎಲ್ಲರೂ ಕೊಡ್ಬೇಕು, ಪ್ರತಿಯೊಬ್ಬರು ಕೊಡ್ಬೇಕು. ಆರೋನ್ ಕೋಲ್ ಇಲ್ಲ ಪ್ಲಸ್ ಮನ್ನಾ ಇಲ್ಲ, ಹಂಗೆ ಬರ್ದಿದೆ ಅಲ್ಲಿ ಬೈಬಲಲ್ಲಿ. ಏನು ಬರ್ದಿದೆ? ಆರೋನ್ ಕೋಲ್ ಇಲ್ಲ, ಮನ್ನಾ ಇಲ್ಲ. ಅದರ ಅರ್ಥ ಏನಂದ್ರೆ ಯಾಜಕತ್ವ ಬೇರೆಯವ್ರಿಗೆ ಹೋಯ್ತು. ಲೇವಿಯ ಕಾಂಡದಿಂದ, ಇಸ್ರಾಯೇಲ್ ಕುಲದಿಂದ ಬೇರೆಯವ್ರಿಗೆ ಹೋಗ್ಬಿಡ್ತು. ಯೇಸು ಕ್ರಿಸ್ತನ್ ಬಂದ್ಬಿಡ್ತು ಯೂದ ಕುಲಕ್ಕೆ. ಅದನ್ನೇ ಇಲ್ಲಿ ಪೂರ್ತಿ ಓದ್ಕೊಳ್ಳಿ. 7ನೇ ಅಧ್ಯಾಯ ಇಬ್ರಿಯ ಗ್ರಂಥ ಮನೆಗೆ ಹೋಗಿ, ಅದ್ರ ಬಗ್ಗೆನೇ ಬರ್ದಿದೆ. ಆಮೇನ್. ಮೆಲ್ಕಿಜೇದಕನ ಯಾಜಕತ್ವ ಸೇವೆ, ಲೇವಿಯ ಕಾಂಡ ಸೇವೆ ಎರಡೂ ಬರ್ದಿದೆ ಅಲ್ಲಿ. ಸರಿನಾ? ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ನಿಮ್ಮ ವಿಷಯಕ್ಕೆ ಬರೋಣ. ನಿಮ್ಮನ್ನ ಹೆಂಗ್ ಕರೆದಿದ್ದಾನೆ ದೇವರು? 2 ವಾಕ್ಯ ನೋಡಿದ್ರಿ. ನಿಮ್ಮನ್ನ ಹೆಂಗ್ ಕರೆದಿದ್ದಾನೆ ದೇವರು? ಯಾಜಕರನ್ನಾಗಿಯೂ ರಾಜವಂಶದವರನ್ನಾಗಿಯೂ. ಸರಿ, ಯೇಸು ಕ್ರಿಸ್ತನು 2 ಇರ್ಬೇಕು. ಯೇಸು ಕ್ರಿಸ್ತನಿಗೆ ಇವೆರಡೂ ಇರ್ಬೇಕು. ಇವೆರಡೂ ಇದ್ರೇನೆ ಯೇಸು ಕ್ರಿಸ್ತನು ಕರೆಕ್ಟ್ ಆಯ್ತು, ಪರಿಪೂರ್ಣ ಆಯ್ತು. ದೇವರು ಕರೆದಿದ್ದು, ಪ್ಲಾನ್ ಇಟ್ಟಿದ್ದು, ಇಲ್ಲಿ ಬರ್ದಿರೋದು ಬೈಬಲ್ ಕರೆಕ್ಟಾಗಿ ಆಗ್ತದೆ. ಮೊದಲು ಸಾರಿ ಬಂದಾಗ ಆತನು ಯಾಜಕ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾನೆ. ಫಸ್ಟ್ ಟೈಮ್ ಬಂದಾಗ ಏನ್ ಮಾಡ್ಬಿಟ್ಟು ಹೋಗಿದ್ದಾನೆ? ಯಾಜಕ ಕೆಲಸ ಮಾಡಿ ಸುವಾರ್ತೆಯನ್ನು ಸಾರಿ ದೇವ್ರ ಬಗ್ಗೆ ಹೇಳಿ ಇವಾಗ ನಮಗೋಸ್ಕರ ಬೇಡ್ಕೊತಾ ಇದ್ದಾನೆ. ಮಹಾಯಾಜಕನಾಗಿದ್ದಾನೆ. ಎಲ್ಲಿ? ದೇವರ ಹತ್ರ, ಪರಲೋಕದಲ್ಲಿ. ಇವಾಗ ಯಾಜಕ ಉದ್ಯೋಗ ಮಾಡ್ತಾ ಇದ್ದಾನೆ. ಎಲ್ಲಿ ತನಕ ಅಂದ್ರೆ ಬಂದು ಸಭೆನ ಎತ್ತೋವರೆಗೂ, ಸಭೆನ ಯಾಜಕನಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬಂದ ಮೇಲೆ ಮೃಗದ ಮೇಲೆ ಯುದ್ಧ ಮಾಡಿ, ಆಂಟಿ ಕ್ರೈಸ್ಟ್ ಮೇಲೆ ಯುದ್ಧ ಮಾಡಿ, 2ನೇ ಮೃಗ ಸುಳ್ಳು ಪ್ರವಾದಿ ಮೇಲೆ ಯುದ್ಧ ಮಾಡಿ ಜಯಿಸಿ ಅವನನ್ನು ತಕೊಂಡು ನರಕದಲ್ಲಿ ಹಾಕಿ ಬಂದು ಈ ಭೂಮಿನ 1000 ವರ್ಷ ರಾಜನಾಗಿ ಅರಸನಾಗಿ ಯೇಸು ಕ್ರಿಸ್ತನು ಕಿಂಗ್ ಆಫ್ ದಿ ಕಿಂಗ್, ರಾಜಾದಿರಾಜನು. ಆವಾಗ ಈಗಿಲ್ಲ ರಾಜ, ಇನ್ನು ಯೇಸು ಕ್ರಿಸ್ತನು ಈಗ ಆತನು ರಾಜನೇ, ಈಗಲೂ ಕೂಡ ರಾಜನೇ. ಪ್ರೈಸ್ ದ ಲಾರ್ಡ್. ಆ ಉದ್ಯೋಗ ಕ್ಲಿಯರ್ ಆಗುತ್ತೆ. ಯಾಜಕನಾಗಿರ್ಬೇಕು, ರಾಜನೂ ಆಗಿರ್ಬೇಕು. ಈಗಿರೋ ಪಾಸ್ಟರ್ ಮಗಳು ವಿಶ್ವಾಸಿಗಳು ಏನಾಗಿದ್ದಾರೆ? ಇವಾಗಲೇ ರಾಜರಾಗ್ಬಿಟ್ಟಿದ್ದಾರೆ. ಇವಾಗಲೇ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗಲೇ MLA ಎಲೆಕ್ಷನ್ ಅಂತೆ, ಮೆಂಬರ್, ಪಂಚಾಯತಿ, ಕೌನ್ಸಿಲರ್ ಎಲೆಕ್ಷನ್ಗೆ ಮನೆ ಯಾರೋ ಒಬ್ರು ಸಿಕ್ಕಿದ್ರು, ಎಲೆಕ್ಷನ್ ನಿಲ್ಬೇಕಂತಿದ್ದೀನಿ ಅಂದ್ರು. ಯೇಸು ಸ್ವಾಮಿನೇ ಇನ್ನ ರಾಜನಾಗಿಲ್ಲ. ನೀನು ಕೊಟ್ಟಿರೋದು ರಾಜನಿಗ ಯಾಜಕತ್ವ ಎರಡೂನು. ಫಸ್ಟು ಯೇಸು ಸ್ವಾಮಿ ಬರೋವರೆಗೂ ಯಾಜಕತ್ವ ಉದ್ಯೋಗ ಇಲ್ಲಿ ಮಾಡಬೇಕು.
ಆಮೇಲೆ ಇದಾದ್ಮೇಲೆ ಯೇಸು ಕ್ರಿಸ್ತನ ಜೊತೆ ಈ ಭೂಮಿಯನ್ನ 1000 ವರ್ಷ ಆಳ್ತೀವಿ. ಅದು ಇಬ್ರು ಯಜಮಾನರಿಗೆ ಸೇವೆ ಮಾಡಬೇಡ. ಆಮೇನ್. ಇಬ್ರು ಯಜಮಾನ್ರಂದ್ರೆ ಎಲೆಕ್ಷನ್ಗೆ ಹೋಗಿದ್ರೆ ಇನ್ನೊಬ್ಬ ಯಜಮಾನಿಗೆ ಸೇವೆ ಮಾಡಕ್ ಹೋಗ್ತಾ ಇದೀಯ. ಇವತ್ತಿರೋ ಪಾಸ್ಟರ್ ಮಗಳು ನಾನು ಎಲೆಕ್ಷನ್ ನಿಲ್ತೀನಿ, ನಾನು ಮೆಂಬರ್ ಆಗ್ತೀನಿ, ನಾಮಿನೇಷನ್ ಆಗ್ತೀನಿ, ಹೋಗ್ತೀನಿ ಅಂತಾರೆ. ಬೈಬಲ್ ಪ್ರಕಾರ ನೋಡಿದ್ರೆ ಇಲ್ಲ. ಅಯ್ಯೋ ನಾವು ಹೋದ್ರೆ ಕೆಲಸ ಮಾಡಿಸ್ತೀರಿ, ನಾವು ಹೋದ್ರೆ ನಮ್ಮ ಜನಗಳನ್ನ, ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತೀನಿ, ಏನ್ ದೇವರೇ ಬೇಕಾಗಿಲ್ಲ. ಕೋರೇಸಿನ ಕಾಲದಲ್ಲಿ ಹಂಗೆ ಇದ್ದೀರಾ? ತಾಯವೇಶಿನ ಕಾಲದಲ್ಲಿ ಹಂಗೆ ಇದ್ದೀರಾ? ಹೇಳಿ, ಅವರೆಲ್ಲ ಕ್ರಿಸ್ತುಗಳ, ಅವರೆಲ್ಲ ದೇವ್ರು ನಂಬಿದ್ರಾ? ಹೆಸರು ಹೆಂಡತಿ ಹೆಸರು, ಗಂಡ ಹೆಸರೇನು? ರಾಜನ ಹೆಸರು ಅಶ್ವರೋಷನ್. ಆಮೇಲೆ ಕ್ರಿಸ್ತನ ರೂಲಿಂಗ್ ಮಾಡಿದ್ನಲ್ವಾ, ದೇವ್ರ ಮಕ್ಕಳಿಗೆ ಕರುಣಿಸ್ನಲ್ಲ, ಅವ್ರು ಕೇಳಿದ್ದೆಲ್ಲ ಕೊಟ್ರಲ್ಲ ರಾಜರುಗಳು. ನೀನು ಹೋಗಿ ನಿನ್ ಜನನ ಕಾಪಾಡ್ಬೇಕಾ? ಪ್ರೇಯರ್ ಮಾಡು, ಕಾಪಾಡ್ತಾನೆ. ಪ್ರೇಯರ್ ಮಾಡು, ಮಿನಿಸ್ಟರ್ ಹತ್ರ ಮಾತಾಡ್ತಾನೆ. ಇಲ್ಲಿ ಪ್ರೇಯರ್ ಇಲ್ದಿರಾ ಅಲ್ಲಿ ಹೋಗ್ಬಿಟ್ಟು ಮಾಡ್ತಾರಂತೆ ಅವ್ರ ಜೊತೆ ಸೇರ್ಕೊಂಡು. ಯಾಜಕತ್ವ ಅಂದ್ರೆ ಯಾಜಕತ್ವ, ರಾಜ ಅಂದ್ರೆ ಆಮೇಲೆ ರಾಜ ಆಗೋದು. ಗೊತ್ತಾಯ್ತು ಇವಾಗ? ರಾಜರಾಗಿಯೂ ಅರಸರಾಗಿ ಅಂದ್ರೆ ಪ್ರೈಸ್ ದ ಲಾರ್ಡ್. ಈಗ ನೀನು ಯಾಜಕ ಉದ್ಯೋಗ ಮಾಡಬೇಕು. ಏನ್ ವಾಕ್ಯ ಹೇಳ್ತು? ರಾಜರನ್ನಾಗಿಯೂ ಅರಸರನ್ನಾಗಿಯೂ ಯಾಜಕರನ್ನಾಗಿಯೂ ಅಂತ ಹೇಳಿದ ಮುಂಚೆ ಯೇಸು ಕ್ರಿಸ್ತನ ಬಗ್ಗೆ ನೀನು ಎಲ್ಲರಿಗೂ ಹೇಳ್ಬೇಕು. ಅದೇ ಇವತ್ತು ಮೆಸೇಜು. ಯಾಜಕ ಉದ್ಯೋಗ ಮಾಡು. ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ಯಾಜಕರೇ. ಯೇಸು ಕ್ರಿಸ್ತನ ಮಹಾಯಾಜಕನು. ಜೀಸಸ್ ಕ್ರೈಸ್ಟ್ ಈಸ್ ಐ ಪೀಸ್ಟ್. ನೀನು ಎಲ್ಲರೂ ಯಾಜಕರೇ. ಇಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ಅವರು ಇವರು ಅನ್ನೋ ವ್ಯತ್ಯಾಸ ಇಲ್ಲ. ಎಲ್ಲರೂ ಸೇವೆ ಮಾಡಬೇಕು, ಎಲ್ಲರೂ ಸುವಾರ್ತೆ ಹೇಳ್ಬೇಕು, ಎಲ್ಲರೂ ಗಾಸ್ಪಲ್ ಹೇಳ್ಬೇಕು, ಎಲ್ಲರೂ ದೇವ್ರ ಬಗ್ಗೆ ಹೇಳ್ಬೇಕು. ನೀನ್ ತಿರುಗಿದ ಮೇಲೆ ನಿನ್ ಸಹೋದರನ ತಿರುಗಿಸು. ನೀನ್ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನ ಎಲ್ಲರಿಗೂ ಹೋಗಿ ಹೇಳು. ಒಂದು ವಾರ ಹೇಳ್ತಾನೆ ಸುವಾರ್ತೆ ಬಗ್ಗೆ ಮಾತಾಡ್ತಾರಂತ, ಅದೇ ತರ ಮಾತಾಡ್ತಾ ಇದ್ದಾರೆ. ಕೇಳು, ಬೈಬಲ್ ಸ್ಟಡಿ ನೀನ್ ಸೇವೆಗೆ ರೆಡಿ ಆಗೋದಿಕ್ಕೆ. ನಾನು ಈ ರಿವೈವಲ್ ಮೀಟಿಂಗ್ ಆ ಕಡೆ ಈ ಕಡೆಯಿಂದ ಅದನ್ನೇ ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಗಮ್ಮ ಹಾಕೊಂಡು ಕುತ್ಕೋಬೇಡ, ತಿರ್ಗಾ ಹೇಳ್ತಾ ಇದ್ದೀನಿ. ನೀನ್ ಯಾರಿಗಾರ ಹೇಳಿಲ್ಲ ಅಂದ್ರೆ ನಿನಗೆ ಫಸ್ಟ್ ಅಯ್ಯೋ. ಬೈಬಲ್ ಓದು, ನಿನಗೆ ಶಕ್ತಿ, ಧೈರ್ಯ, ಅಭಿಷೇಕ ಬರ್ತೈತೆ. ಬೈಬಲ್ ಓದು, ಪ್ರೇ ಮಾಡು, ಒಳ್ಳೆ ಸ್ಪಿರಿಚುವಲ್ ಮ್ಯಾನ್ಗಳ ಹತ್ರ ಮಾತಾಡು. ಯಾವ್ದು ನೋಡ್ತೀಯ ಕೆಲ್ಸಕ್ಕೆ ಬರ್ದಿರೋದು, ನೀನ್ ಇನ್ನೇನ್ ಮಾಡ್ತೈತೆ? ಯಾರ್ಯಾರ ಜೊತೆ ಮಾತಾಡ್ತಾರೆ ಟೈಮ್ ಪಾಸ್ ಮಾಡಿ, ಸ್ಪಿರಿಚುವಲ್ ಮ್ಯಾನ್ಗಳ ಜೊತೆ ಹೋಗಿ ಕುತ್ಕೋ. ಅವರಲ್ಲಿರೋ ಅಭಿಷೇಕ ನಿನಗೆ ಬರ್ತೈತೆ, ಅವರಲ್ಲಿರೋ ಮಹಿಮೆ ನಿನಗೆ ಬರ್ತೈತೆ, ಅವರಲ್ಲಿರೋ ಸೇವೆ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲಿಯಲ್ಲಿ ಇದ್ದಿದ್ದ ಎಲೀಷನಿಗೆ, ಮೋಶೆಯಲ್ಲಿ ಇದ್ದಿದ್ದು ಯೆಹೋಶುವನಿಗೆ ಬಂದಂಗೆ ಬರ್ತೈತೆ. ಕುತ್ಕೋ. ಜೀಸಸ್ ಅಲ್ಲಿ ಇರೋದು ನಿನಗೆ, ಅಪೋಸ್ತಲರಿಗೆ ಬಂದ ಅಪೋಸ್ತಲರಲ್ಲಿ ಇರೋದು ಇಲ್ಲಿವರೆಗೂ ಒಬ್ಬರ ಮೇಲೆ ಒಬ್ಬರಿಗೆ ಹೋಗ್ತಾ ಇದೆ. ಆಮೇನ್. ಸೇವೆ ಮಾಡೋ ತನಕ ಬಿಡಲ್ಲ. ಎಲ್ಲರೂ ಮಾಡ್ಬೇಕು, ದಯವಿಟ್ಟು ಪ್ರತಿಯೊಬ್ರು ಮಾಡ್ಬೇಕು. ಕೆಲಸ ಮಾಡ್ಕೊಂಡೆ ಆಫೀಸ್ಗೆ ಹೋಗಿ ತೋಟಕ್ಕೆ ಹೋಗಿ ಮನೆ ನೋಡ್ಕೊಂಡೆ, ಗಂಡನ್ ನೋಡ್ಕೊಂಡೆ, ಹೆಂಡತಿ ನೋಡ್ಕೊಂಡೆ, ಮಕ್ಕಳು ನೋಡ್ಕೊಂಡೆ, ಫ್ಯಾಮಿಲಿ ನೋಡ್ಕೊಂಡೆ. ಆಮೇಲೆ ಚಿಕ್ಕದಾಗಿ ಮಾಡಿ, ಲಿಮಿಟ್ ಆಗಿ ಮಾಡಿ. ಹಲ್ಲೆಲೂಯಾ. ಯಾಜಕರನ್ನಾಗಿ ಅಂದ್ರೆ ಏನಂತ ಓದಿದ್ರಿ ಇಷ್ಟ ದಿನ? ನೀವು ಓದಿಲ್ವ ಈ ವಾಕ್ಯನ? ಎಷ್ಟು ಜನ ಓದಿದ್ರಿ? ಕೈ ಎತ್ತಿ. ಯಾಜಕರನ್ನಾಗಿ, ರಾಜರನ್ನಾಗಿ. ಚೆನ್ನಾಗೈತವ. ಹಲ್ಲೆಲೂಯಾ. ಕರೆಕ್ಟ್ ಅಲ್ವಾ? ನೀವು ಓದಿಲ್ವಾಪ? ಎತ್ತು ಜೋರಾಗಿ ಮೇಲ್ಕ. ಓದಿಲ್ಲ, ನೀವು ಯಾರು ಓದಿಲ್ಲ. ಇವಾಗ ಗೊತ್ತಿ ಹೇಳ್ತಾ ಇದ್ದಾರೆ ದೇವರು. ಯಾಜಕ ಅಂದ್ರೆ ಏನಂತ ಹೇಳ್ತಾ ಇದ್ದಾರೆ? ಯಾಜಕ ಕಾಂಡ ಓದು. ಯಾಜಕ ಅಂದ್ರೆ ಯಾರಂತ ಹೇಳ್ತಾರೆ. ಅದು ಓದಕ ಬೋರ್ ಹೊಡೆದು ಬಿಡ್ತೈತೆ, ಎತ್ತಿಕ್ ಬಿಡ್ತಾರೆ, ಓದಲ್ಲ. ಯಾಜಕ ಕಾಂಡ ಓದಲ್ಲ, ಯೋಗ ಗ್ರಂಥ ಓದಲ್ಲ, ಪ್ರಕಟಣೆ ಗ್ರಂಥ ಓದಲ್ಲ. ಪ್ರಕಟಣೆ ಗ್ರಂಥ ಓದಿದ್ರೆ ಭಯ, ಯೋಗ ಗ್ರಂಥ ಓದಿದ್ರೆ ಶೋಧನೆ ಬಂದ್ಬಿಡ್ತೈತೆ. ಶೋಧನೆ ಬಂದು ಶೋಧನೆಯಲ್ಲೇ ಸತ್ತೋದ್ನ. ಆಶೀರ್ವಾದದಲ್ಲಿ ಬಂದು ಒಂದು ಪಾಸ್ಟ್ರಮ್ಮ ಹೇಳಿದ್ರಂಗೆ, ನರೇನ್ ಯೋಗ ಗ್ರಂಥ ಓದ್ಬೇಡ, ಸ್ಟಾಪ್ ಮಾಡ್ಬಿಡಿ, ಇಲ್ಲಿಗೆ ಬೈಬಲ್ ಟೋಟಲ್ ಆಗಿ ಮುಚ್ಚಿಟ್ಬಿಡು. ಯಾವ್ದು ಓದ್ತಾ ಇದ್ದೀನಿ? ಯೋಗ ಗ್ರಂಥ ಓದ್ತಾ ಇದ್ದೀನಿ, ಒಂದ್ ಕಡೆಯಿಂದ ಓದ್ತಾ ಬರ್ತಾ ಅಂತಂದ್ರೆ ಬೇಡ, ಬಹಳ ಕಷ್ಟ ಬರ್ತದೆ, ತಂದೆ ತಾಯಿ ಸಾಕು ಅಂತ ಹೇಳಿದ್ರು. ಪಕ್ಕದಲ್ಲಿ ಇದ್ದಿದ್ದು ಹೇಳಿದ್ರು ಅವರು ಯಜಮಾನರು, ನಾರಾಯಣ ಹೇಳ್ಬೇಡ, ನಾರಾಯಣ ಕೇಳಲ್ಲ, ಓದ್ತಾನೆ. ಕರೆಕ್ಟಾಗಿ ಅವ್ರು ಹೇಳಿದ್ರು, ಓದಿ
ಇದುವರೆಗೂ ಸಿಕ್ಕಿದ್ದಾಗೆಲ್ಲ ಓದ್ತೀನಿ ಯೋಗ ಗ್ರಂಥ. ಐಸಕ್ ಏನು ಓದ್ತಾ ಇದ್ದೀನಿ? ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೇನ್. ಏನು ಆಗಲ್ಲ. ಯಾಜಕ ಕಾಂಡ ಕೂಡ ಓದಿ ಈಗ ನನಗೆ ಓದೋಕೆ ಇಂಟ್ರೆಸ್ಟ್. ನಾನು ಫಸ್ಟ್ ಯಾಜಕ ಕಾಂಡ ಹೋಗಿ ನಿಲ್ಲಿಸ್ಬಿಟ್ಟೆ. ಆದಿ ಕಾಂಡ ಇಂಟ್ರೆಸ್ಟೆಡ್ ಆಗಿ ಓದ್ತೆ. ಆಮೇಲೆ ವಿಮೋಚನಾ ಕಾಂಡ ಕೂಡ ಇಂಟ್ರೆಸ್ಟೆಡ್ ಇತ್ತು. 22 ಅಧ್ಯಾಯವರೆಗೂ ಇತ್ತು, 25 ಅಧ್ಯಾಯ. ಅದ್ರ ಮೇಲೆ ನನಗೆ ಅರ್ಥ ಆಗಿಲ್ಲ. ಓದ್ತಾ ಇದ್ರೆ ಹೂವು ಕಟ್ತಾ ಇದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಯಾವುದನ್ನ ಮಿಷನ್ ಆಪರೇಟ್ ಮಾಡ್ತಾ ಇದ್ರೆ ಈಸಿ ಆಗ್ತದೆ. ಕಣ್ಣು ಮುಚ್ಕೊಂಡು ಎಲ್ಲೋ ನೋಡ್ಕೊಂಡು ಗಾಡಿ ಓಡಿಸ್ತೀಯ. ಆಮೇಲೆ ಫಸ್ಟು ಫುಲ್ ಕನ್ಫ್ಯೂಷನ್. ಗೇರ್ ಯಾವುದು, ಬ್ರೇಕ್ ಯಾವುದು, ಇದ್ಯಾವುದು, ಎಕ್ಸಲೇಟರ್ ಯಾವುದು, ಆರನ್ ಯಾವುದು, ಏನು ಗೊತ್ತಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರೆಕ್ಟಾ ಇಲ್ವಾ? ಮಾಡ್ತಾ ಗೊತ್ತಾಗ್ಬಿಡ್ತದೆ. ಭಯ ಪಡಬಾರ್ದು, ಧೈರ್ಯ ಇರಬೇಕು. ಓದಬೇಕಂದ್ರೆ ಓದು, ಅವಾಗ ನಿಮ್ಮ ಸೇವೆಗೆ ಬಲ